ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಈ ಹಿಂದೆ ಬೆಂಗಳೂರು ವಲಯದಲ್ಲಿ ಒಂದು ಸಮಸ್ಯೆ ಆಗಿತ್ತು. ಬೆಂಗಳೂರು ವಲಯದ ರೈಲ್ವೆಯಲ್ಲಿ ಒಂದು ಸಮಸ್ಯೆ. ಯಾವ ಸಮಸ್ಯೆ? ಬೆಂಗಳೂರು ವಲಯ ನಡೆಸ್ತಾ ಇದ್ದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ಗೆ ಅವಕಾಶವನ್ನು ಕೊಟ್ಟು ಕನ್ನಡಕ್ಕೆ ಕೊಡಲಾಗಿತ್ತು. ಅವತ್ತು ಆಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ರು. ಕನ್ನಡ ಪರ ಸಂಘಟನೆಯವರು ಬೀದಿಗಿಳಿದಿದ್ರು. ನಮ್ಮದೇ ರಾಜ್ಯದ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾಗಿರುವ ವಿ ಸೋಮಣ್ಣ ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಕನ್ನಡಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ. ಅವತ್ತು ಅವರು ಮೋದಿಯವರನ್ನು ಭೇಟಿಯಾಗಿ ಅದಾದ ನಂತರ ಕನ್ನಡದಲ್ಲೇ ರೈಲ್ವೆ ಪರೀಕ್ಷೆಗಳನ್ನು ಮಾಡೋದಕ್ಕೂ ಕೂಡ ಅವಕಾಶವನ್ನು ತೆಗೆದುಕೊಂಡು ಬಂದಿದ್ದರು. ಆ ಸಮಸ್ಯೆಯನ್ನು ಇತ್ಯರ್ಥ ಆಯಿತು. ಆದರೆ ನೈಋತ್ಯ ವಲಯದ ಹುಬ್ಬಳ್ಳಿಯಲ್ಲಿ ಇದೀಗ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಮುಂಬಡ್ತಿ ವಿಚಾರದಲ್ಲಿ ಕನ್ನಡಕ್ಕೆ ಅವಕಾಶ ಇಲ್ಲ ಎನ್ನುವಂತಹ ಪ್ರಶ್ನೆ. ಒಂದು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ 35 ಹುದ್ದೆಗಳಿಗಾಗಿ. ಅಲ್ಲಿ ಕೇವಲ ಇಂಗ್ಲಿಷ್ ಮತ್ತು ಹಿಂದಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಕನ್ನಡಕ್ಕೆ ಅವಕಾಶ ಇಲ್ಲ. ಮುಂಬಡ್ತಿ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತೊಮ್ಮೆ ಇದೀಗ ಇದರ ವಿರುದ್ಧ ಆಕ್ರೋಶಗಳು ಮುಳುಗಿ ಬರ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಕನ್ನಡಕ್ಕಿಲ್ಲ ಅವಕಾಶ, ರೈಲ್ವೆ ಪರೀಕ್ಷೆಯಲ್ಲಿ ಕೋಕ್. ಎರಡು 2012ರಿಂದಲೂ ಕೂಡ ರೈಲ್ವೆ ಇಲಾಖೆಯ ಸಿ ಮತ್ತು ಡಿ ದರ್ಜೆಯ ಉದ್ಯೋಗಕ್ಕೆ ಕನ್ನಡವನ್ನು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಆದರೂ ಕೂಡ ಈ ಮುಂಬಡ್ತಿ ವಿಚಾರದಲ್ಲಿ ಇಂತಹ ಸಮಸ್ಯೆಗಳು ಪದೇ ಪದೇ ಆಗ್ತಾ ಇದೆ. ರೈಲ್ವೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಕ್ಕೆ ಮೋಸ ಆಗಿದೆ. ವಿವಿಧ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಕೊಡಲಾಗ್ತಾ ಇದೆ. ಅವಕಾಶನೇ ಇಲ್ಲ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ನೀವು ಪರೀಕ್ಷೆ ಬರೀಬೇಕು ಅಂತ ಸೂಚನೆ ಕೊಡ್ತಾರೆ. ಅಧಿಸೂಚನೆಗಳು ಹಾಗೆ ಹೊರಡಿಸ್ತಾರೆ. ಅಧಿಸೂಚನೆಗಳನ್ನು ಕೂಡ ಹಾಗೆ ಹೊರಡಿಸ್ತಾರೆ. ಹಾಗಾದರೆ ಪ್ರಾದೇಶಿಕ ಭಾಷೆಗಳಲ್ಲಿ ಬರೆಯೋದಕ್ಕೆ ಅವಕಾಶವಿಲ್ವಾ? ಸಂವಿಧಾನಾತ್ಮಕವಾಗಿ ಭಾರತದಾದ್ಯಂತ 22 ಭಾಷೆಗಳಿಗೆ ಮಾನ್ಯತೆಯನ್ನು ಕೊಡಲಾಗಿದೆ. ಅದರಲ್ಲಿ ಕನ್ನಡವೂ ಕೂಡ ಒಂದು. ಕನ್ನಡದಲ್ಲಿ ಅವಕಾಶ ಬೇಕು ಅಂತ 2012ರಿಂದ ಗ್ರೂಪ್ ಸಿ ಮತ್ತು ಡಿ ಪರೀಕ್ಷೆಗಳಿಗೆ ಕನ್ನಡದಲ್ಲಿ ಪ್ರಾದೇಶಿಕ ಭಾಷೆಯನ್ನು ಬಳಸಬೇಕು ಅಂತ ಆದೇಶ ಇದೆ. ಅದು ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಿನಲ್ಲಿ ತಮಿಳು, ಕೇರಳದಲ್ಲಿ ಮಲಯಾಳಿಯಂ, ಆಂಧ್ರ ಪ್ರದೇಶದಲ್ಲಿ ತೆಲುಗು, ಪ್ರಾದೇಶಿಕ ಭಾಷೆಗಳನ್ನು ಬಳಸಬೇಕು ಅಂತ. ಆದರೆ ರೈಲ್ವೆ ಇಲಾಖೆಯ ಈ ಕನ್ನಡ ವಿರೋಧಿ ನೀತಿಗೆ ಈ ಹಿಂದೆಯೂ ಕೂಡ ಧಿಕ್ಕಾರಗಳ ಮೊಳಗಿತ್ತು. ಒನ್ಸ್ ಅಗೇನ್ ಇವತ್ತು ಕೂಡ ಹಾಗೆ ಆಗ್ತಾ ಇದೆ. ಪ್ರತಿ ಬಾರಿ ಅಧಿಕಾರಿಗಳು ಒಂದೇನೋ ಕಾರಣವನ್ನು ಕೊಟ್ಟುಬಿಡ್ತಾರೆ. ಆದರೆ ಇದರಿಂದ ಅವಕಾಶ ವಂಚಿತರಾಗ್ತಾ ಇರೋದು ಯಾರು? ಕನ್ನಡಿಗರ ಅವಕಾಶ ವಂಚಿತರಾಗ್ತಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ, ಈ ಹಿಂದೆ ಕನ್ನಡ ಭಾಷೆಯಲ್ಲಿಯೇ ಪರೀಕ್ಷೆಯನ್ನು ಬರೆದು ಉದ್ಯೋಗ ಗಿಟ್ಟಿಸಿಕೊಂಡಿರುವಂತಹ ನೌಕರರಿಗೆ ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಅವಕಾಶ ಇಲ್ಲ ಹೇಳಿದರೆ ಯಾವ ನ್ಯಾಯ ಇದು ಅನ್ನುವಂಥ ಪ್ರಶ್ನೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಿಂತಕರಾಗಿರುವಂತಹ ಗುರುರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತೊಂದು ಕಡೆ ಕರ್ವೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರಾಗಿರುವಂತಹ ಪಿ ಕೃಷ್ಣಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮತ್ತೊಂದು ಕಡೆ ಚಿಂತಕರಾಗಿರುವಂತಹ ಎಚ್ ಕೆ ವಿವೇಕಾನಂದ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಎಸ್ ಸರ್, ಬರ್ತೀನಿ ಸರ್, ನಿಮ್ಮ ಹತ್ರ ಬರ್ತೀನಿ, ಮಾತನಾಡಿಸ್ತೀನಿ ನಿಮ್ಮನ್ನು. ಸರ್, ನಿಮ್ಮಿಂದ ಚರ್ಚೆಯನ್ನು ಶುರು ಮಾಡೋಣ. ಪ್ರತಿ ಬಾರಿ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ತೀವಿ, ನಾವೇನೋ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಡ್ತಾರೆ. ಎಸ್, ಇದರ ಜೊತೆಗೆ ಶಿಕ್ಷಣ ತಜ್ಞರಾಗಿರುವಂಥ ಮಹೇಶ್ ಅವರು ನಮ್ಮನ್ನು ಜಾಯ್ನ್ ಆಗಿದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಎಸ್ ಸರ್, ಬರ್ತೀನಿ ಸರ್, ನಿಮ್ಮನ್ನು ಮಾತನಾಡಿಸ್ತೀನಿ. ಎಸ್ ಕೃಷ್ಣೇಗೌಡ್ರೆ, ನಾವು ಮಾತನಾಡ್ತಾ ಇದ್ದೀವಿ. ಪ್ರತಿ ಬಾರಿ ಎಷ್ಟು ಸಾರಿ ಪ್ರತಿಭಟನೆ ಮಾಡೋದು ಇದು? ನೋಡಿ, ಇದು ಪರಿಸ್ಥಿತಿ ಹೇಗಿದೆ ಅಂದರೆ, ಈ ಕಾರ್ಯಾಂಗ ಮತ್ತು ಈ ಶಾಸಕಾಂಗ ಅಂತ ನಾವೇನು ಕರಿತೀವಲ್ಲ, ಇದರಲ್ಲಿ ಒಂದು ರೀತಿಲಿ ಕಾರ್ಯಾಂಗ ನಾಟಕ ಆಡ್ತದೆ. ಅದು ರೈಲ್ವೇಲಿ ವಿಶೇಷವಾಗಿ ತಮಗೆ ಗೊತ್ತಿರಲಿ, ಕನ್ನಡ ಮಾತಾಡ್ತಕ್ಕಂಥವರೇ ನಾವು ಹುಡುಕುವಂಥ ಒಂದು ವಾತಾವರಣ ಮೇಲ್ವರ್ಗದಲ್ಲಿ ಇವತ್ತು ಅಧಿಕಾರಿಗಳು ಕೂತಿದ್ದಾರೆ. ಅವ್ರಿಗೆಲ್ಲ ಕನ್ನಡದ ಮೇಲೆ ಎಷ್ಟು
ಗೌರವ ಇದೆ ಅಂತಕ್ಕಂಥದ್ದು ಈಗಾಗಲೇ ಸೋಮಣ್ಣವರು ಕೂಡ ಅದ್ರ ಬಗ್ಗೆ ಸಾಕಷ್ಟು ಕಠೋರವಾಗಿ ಕೇಂದ್ರದಲ್ಲಿ ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕನ್ನಡದಲ್ಲಿ ಮಾತಾಡಬೇಕು ಅಂತಲೂ ಕೂಡ ಒತ್ತಡ ತಂದದ್ದು ಹೌದು. ಈ ರೈಲ್ವೆ ವಿಚಾರ ಬಂದಾಗ ನಾವು ಕೂಡ ಎಲ್ಲರನ್ನೂ ಭೇಟಿ ಮಾಡಿ ಮನವಿಗಳು ಕೊಟ್ಟಿದ್ದಾಯಿತು. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಕೂಡ ಎಲ್ಲ ವಿಭಾಗದಲ್ಲೂ ಕೂಡ ಬರಬೇಕು ಅಂತೇಳಿ ಈ ನಾವು ಪದೇ ಪದೇ ಈ ಹೋರಾಟಗಳು ಮತ್ತು ಮನವಿಗಳು ಕೊಟ್ಟರೂ ಕೂಡ ನಾವು ಜಾಗೃತರಾಗಿದ್ದರೂ ಕೂಡ ಸರ್ಕಾರದ ಕೆಲವು ಈ ಕಾರ್ಯಾಂಗದಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಈ ರೀತಿಯ ಒಂದು ಗೊತ್ತಿದ್ದು ಕೂಡ ಅವರು ಬೇಕು ಅಂತಲೇ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಈಗ ಕನ್ನಡ ಭಾಷೆ ಹಿಂದಿಗಿನ್ನ ಏನು ಕಮ್ಮಿ ಇಲ್ಲ ಇಲ್ಲಿ, ಆಯಿತಾ. ಇತಿಹಾಸ ಮೆಲ್ಕತ್ತ ಹಾಕೋದಾದ್ರೆ ಹಿಂದಿಗಿನ್ನ ಇತಿಹಾಸ ಉಳ್ಳುವಂಥ ಭಾಷೆ, ಪ್ರಾಚೀನ ಕಾಲದ ಭಾಷೆ. ಆ ಭಾಷೆನೇ ನೀವು ಉತ್ತರ ಪತ್ರಿಕೆಗಳಲ್ಲಿ ತರೋದಿಲ್ಲ ಅನ್ನೋದಾದರೆ ಮತ್ತು ಅಧಿಕಾರಿಗಳನ್ನ ಈ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದ ಸಚಿವರೇನಿದ್ದಾರೆ ಅಧಿಕಾರಿಗಳಿಗೆ ಚೀಮಾರಿ ಹಾಕಿ ಅವ್ರಿಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಕಡೆ ವರ್ಗಾವಣೆ ಮಾಡಲಿ, ಇಲ್ಲಿ ಕನ್ನಡಿಗರನ್ನ ತಂದು ಹಾಕ್ಲಿ. ಆಗ ಮಾತ್ರ ಇಂಥವಕ್ಕೆಲ್ಲ ಒಂದು ಸಾತ್ವಿಕ ಅಂತ ಕಾಣ್ತದೆ, ಇಲ್ಲ ಕಾಣೋದಿಲ್ಲ. ಯಾಕೆಂದರೆ ಕೇಂದ್ರದ ಎಲ್ಲ ಇಲಾಖೆಯಲ್ಲೂ ರೈಲ್ವೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಸೋಮಣ್ಣವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇಷ್ಟು ಬದಲಾವಣೆ ಆದರೂ ಕೂಡ ಇವರು ಈ ರೀತಿ ಕೆಲಸ ಮಾಡ್ತಾರೆ ಅಂದರೆ ಮತ್ತು ಇವ್ರನ್ನ ಯಾಕೆ ಇಟ್ಕೋಬೇಕು ಇಲ್ಲಿ? ಈ ನಮ್ಮ ರಾಜ್ಯದಲ್ಲಿ ಇಂಥ ಭಾಷಾ ವಿರೋಧಿಗಳು ಯಾಕೆ ಬೇಕು, ಭಾಷಾ ತಾರತಮ್ಯದ ಅಧಿಕಾರಿಗಳು ಯಾಕೆ ಬೇಕು? ಮತ್ತು ನಿಮಗೆ ಸರ್ಕಾರದಲ್ಲೂ ಕೂಡ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರ ತೆರಿಗಾಣನೂ ಕೂಡ ನಿಮಗೆ ಸಂಬಳಕ್ಕೆ ಬರ್ತದೆ. ಆದರೆ ನೀವು ಗೌರವ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳನ್ನ ನಾವು ಈ ರಾಜ್ಯದಲ್ಲಿ ಇಟ್ಕೊಂಡಾಗ ಮತ್ತೆ ನಾವು ಅವರಿಂದ ಏನು ನಿರೀಕ್ಷೆ ಇಟ್ಕೊಳ್ಬೇಕಾಗ್ತದೆ? ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಈಗಲೂ ಕೂಡ ಸೋಮಣ್ಣವ್ರು ದಯಮಾಡಿ ಇನ್ನೊಂದಷ್ಟು ಕಣ್ತೇರದು ಈ ವಿಚಾರದಲ್ಲಿ ಸಾಕಷ್ಟು ಅಧಿಕಾರಿಗಳು ಯಾರ್ಯಾರು ಈ ತೀರ ಗೊತ್ತಿದ್ರು ಕೂಡ ಈ ರೀತಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇಲ್ಲ, ಅವ್ರನ್ನ ತಕ್ಷಣ ಇಲ್ಲಿಂದ ವಜಾ ಮಾಡುವಂಥ ಕೆಲಸ ಆಗಬೇಕಾಗ್ತದೆ. ಮತ್ತು ಅಲ್ಲಿ ಕನ್ನಡದವ್ರನ್ನ ಯಾಕೆಂದರೆ ಮುಖ್ಯ ಜಾಗಗಳಲ್ಲಿ ಕನ್ನಡಿಗರು ಬೇಕೀಗ. ಇಂಥ ವಿಚಾರಗಳಲ್ಲಿ ಕನ್ನಡಿಗರಿದ್ದರೆ ಅವ್ರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಒಂದಿಷ್ಟು ಒಂದು ಇದಕ್ಕೆ ತೊಗೊಂಡು ಸಮ್ಮತಿಗೆ ತಗೊಂಡು ಕನ್ನಡ ಪತ್ರಿಕೆ ಮಾಡಲಿಕ್ಕೆ, ಪ್ರಶ್ನೆ ಪತ್ರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಮತ್ತು ಅಲ್ಲಿ ಅವರಿಗೆ ಒಂದು ತಿಳಿ ಹೇಳುವಂಥ ಒಂದು ಅಧಿಕಾರಿ ಇದ್ದಾಗ ಈ ಥರದ ತಪ್ಪುಗಳು ಆಗೋದಿಲ್ಲ. ಇವತ್ತೇನಾಗ್ತದೆ, ಇಲ್ಲಿ ಕನ್ನಡ ಕಲ್ತವ್ರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂರಿಸಿದಾರೆ ತಗೊಂಡೋಗಿ. ನಾವು ಹೇಳ್ತಕ್ಕಂಥದ್ದು ಕನ್ನಡದ ಜ್ಞಾನ ಇರ್ತಕ್ಕಂಥವ್ರು, ಕನ್ನಡದ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಇರ್ತಕ್ಕಂಥವ್ರನ್ನ ಕೂರಿಸಿದ್ರೆ ಇಂಥ ಪ್ರಶ್ನೆ ಪತ್ರಿಕೆಗಳು ಇಂಥ ಅವಘಡಗಳಾಗಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಸರ್ಕಾರಕ್ಕೆ ಸೋಮಣ್ಣಂಗೂ ಕೂಡ ಈ ವಿಚಾರದಲ್ಲಿ ನೀವು ಕಣ್ತೆರಿಬೇಕಾಗ್ತದೆ. ಯಾಕೆಂದರೆ ನೀವು ಮಾಡ್ತೀರಿ, ನಿಮ್ಮ ಕೆಲಸದ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಇಂಥ ಅವಘಡಗಳಾದಾಗ ಮತ್ತೆ ಗ್ರಾಮೀಣ ಪ್ರದೇಶದವರು ಕತೆ ಏನಾಗಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ? ದಯಮಾಡಿ ಉತ್ತರ ಕರ್ನಾಟಕಕ್ಕೆ ಈಗಾಗಲೇ ಆ ಕಡೆ ಭಾಗದವರು ನಮಗೆ ಅನ್ಯಾಯ ಆಗ್ತದೆ ಅಂತ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಒಂದು ಧ್ವನಿ ಇದೆ. ಹಾಗಾಗಿ ನೀವು ಇನ್ನೊಂದಷ್ಟು ಪುಷ್ಟಿ ಕೊಟ್ಟಂಗಾಗಲ್ವಾ ಆ ಭಾಗದ ಜನರಿಗೆ? ಪಾಪ ಗ್ರಾಮೀಣ ಪ್ರದೇಶದ ಜನರಿಗೆ, ಕಡೆ ಜನರು ಹಿಂದಿಯಲ್ಲಿ ಕಲ್ತ್ಕೊ ಬರ್ತಾರೆ. ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಹಿಂದಿನ ಕರ್ಕೊಂಬಂದು ನೀವು ಹಿಂದಿ ಪತ್ರಿಕೆಯಲ್ಲಿ ಇಂಗ್ಲೀಷಲ್ಲಿ ಎಲ್ಲಿಂದ ಬರೀಬೇಕಾಗ್ತದೆ? ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ಏನು ರಾಜ್ಯದ ಸಚಿವರಿದ್ದಾರಲ್ಲ, ಹಾಗಾಗಿ ಅವರು ಕೂಡ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಕೇಂದ್ರದಲ್ಲಿ ತಾವು ಕೂಡ ಮಂತ್ರಿ ಆಗಿದ್ದೀರಿ, ಒಳ್ಳೆ ಅಧಿಕಾರದಲ್ಲಿದ್ದೀರಿ. ತಕ್ಷಣ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮತ್ತೆ ನೀವು ಸೋಮಣ್ಣವರು ಒಂದು ಸಮಿತಿ ತಕ್ಷಣ ಇದನ್ನು ಸರಿ ಮಾಡುವಂತ ನಿಮ್ಮ ಕಾಲಘಟ್ಟದಲ್ಲೇ ಆದರೆ ಒಳ್ಳೆಯದು. ಯಾಕಂದ್ರೆ ನೀವು ಗ್ರಾಮೀಣ ಪ್ರದೇಶದಿಂದ ಬಂದ ಜನರಾದ್ರಿಂದ ಕನ್ನಡಕ್ಕೆ ನಿಮ್ಮ ಇದು ಗೊತ್ತಿದೆ, ಏನು ಶಕ್ತಿ ಇದೆ ಮತ್ತೆ ಕನ್ನಡದಲ್ಲಿ ಏನೇನು ಅವಘಡಗಳಾಗ್ತಾ ಇದೆ. ದಯಮಾಡಿ ನೀವಿಬ್ಬರು ಪ್ರಧಾನಮಂತ್ರಿನ ಭೇಟಿ ಮಾಡಿ ಈ ತಪ್ಪುಗಳನ್ನು ಸರಿ ಮಾಡುವಂತ ನಿಮ್ಮ ಕಾಲಘಟ್ಟದಲ್ಲಿ ಆಗ್ಲಿಕ್ಕೆ ಅಂತ ನಿಮ್ಮ ವಾಹಿನಿಯ ಮುಖೇನ ನಾವು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಬರ್ತೀನಿ, ಮಾತನಾಡ್ತೇನೆ. ಗುರುರಾಜರವರೇ, ಅವ್ರು ಹೇಳ್ತಾ ಇರುವಂಥದ್ದು 2025 ಅಕ್ಟೋಬರ್ 10ನೇ ತಾರೀಕಿಗೆ ಕರೆದಿದ್ದ ಕಂಟ್ರೋಲರ್ ಹುದ್ದೆ ನೇಮಕಾತಿ ಪರೀಕ್ಷೆಯನ್ನ ಮೊದಲು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ನಡೆಸ್ತೀವಿ ಅಂತ ಆದೇಶವನ್ನು ಹೊರಡಿಸಿದ್ರು. ಆದರೆ ಜನವರಿ 19ನೇ ತಾರೀಕಿಗೆ ಕನ್ನಡವನ್ನು ತೆಗೆದುಹಾಕಿದ್ದಾರೆ. RRC ಮತ್ತು RRBಯಲ್ಲಿ ಕನ್ನಡಕ್ಕೆ ಅವಕಾಶ ಇದೆ, ಆದರೆ ಬಡ್ತಿ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ. ಬಡ್ತಿ ವಿಚಾರದಲ್ಲಿ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಇಲ್ಲಿ GTVಯ ಸಮಸ್ತ ಕನ್ನಡಿಗರಿಗೆ ಶುಭಾಶಯಗಳನ್ನು ಕೋರ್ತಾ, ಎಸ್, ಇಲ್ಲಿ ಕೂತ್ಕೊಂಡಾಗೆ 4 ಲೈನ್ ಬರೆಯುವಂಥ ಸದಾವಕಾಶ ಸಿಕ್ತು ನನಗೆ. ಆ ಕವಿತೆಯಿಂದ ನಾನು ಶುರು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಎಲ್ಲೆಲ್ಲೂ ಪಸರಿಸಬೇಕು ನಮ್ಮ ಸುಂದರ ನುಡಿ ಕನ್ನಡ, ಚಂದವಾದ ನಾಡನ್ನು ಕಟ್ಟಲಿಕ್ಕೆ ನಮ್ಮ ಸಂಗಡ. ಓಕೆ, ಕೈಯಲ್ಲಿ ಕೆಲಸ ಬೇಕು, ಆದರೂ ಆಯಿತು ಕನ್ನಡಿಗರಿಗೆ ದುರ್ಲಭ. ಸೇರಿಕೊಂಡು ಚರ್ಚಿಸಬೇಕು, ಇಂದು ಮುಟ್ಟಲಿ ಎಲ್ಲರ ಮನ, ಅಂದರೆ ಡೆಲ್ಲಿವರೆಗೆ ಹೋಗಲಿ ಅಂತ. ಆಗಲಿ ಬದಲಾವಣೆ ನಮ್ಮ ನಿಮ್ಮ ಕನ್ನಡ ಮಕ್ಕಳಿಗೆ, ಕೆಲಸದ ತೋರಣ ಬಡತಿಯ ಕಾರಣ.
ಆ ಮಾತುಗಳನ್ನು ಹೇಳ್ತಾ ಇದು 100ಕ್ಕೆ 100 ಸತ್ಯ. ಎಸ್ ಸರ್. ಬಹುಶಃ ನಮ್ಮ ಭಾರತ ದೇಶವನ್ನೇ ನಾವು ತಗೊಂಡಾಗ ಅನೇಕ ರಾಜ್ಯಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಎಲ್ಲ ಭಾಷೆಗಳಿಗೆ ಅಷ್ಟೇ ಆದ ಮಾನ್ಯತೆ. ನಾವು ಕನ್ನಡಿಗರಾಗಿ ನಾವು ಎಷ್ಟು ಒಳ್ಳೆಯವರು ಅಂದರೆ ಎಲ್ಲ ಭಾಷೆಗಳಿಗೂ ನಾವು ಅಷ್ಟೇ ಆದೋರ್ಯವನ್ನು ತೋರ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನಮ್ಮ ಗ್ರಾಮಾಂತರ ಪ್ರದೇಶದ ಹೇಗೆ ಮುಂದೆ ಬರ್ತದೋ ಆವಾಗ ದೇಶ ಅತ್ಯಂತ ಉದ್ಧಾರ ಆಗುತ್ತೆ ಅಂತ. ಹಂಗಂದರೆ ಗ್ರಾಮಾಂತರ ಪ್ರದೇಶದ ಆಯಾಯ ಜನಾಂಗಕ್ಕೆ ನಾವು ದಾರಿಯನ್ನು ನಾವು ತೋರಿಸ್ಲಿಲ್ಲ ಅಂದರೆ, ಇವಾಗ ನೋಡಿ ಬಡ್ತಿ ಅಂತ ಒಂದು ವಿಷಯಕ್ಕೆ ಲಿಂಕ್ ಮಾಡ್ತಾ ಇದ್ದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇವಾಗೆಲ್ಲ CBT ಟೆಸ್ಟಿಂಗ್ಸು ಬೇಕು ಅಂತ ಹೇಳ್ತಿದ್ದಾರೆ. ಕಂಪ್ಯೂಟರ್ ಬೇಸ್ಡು ಅದು ಕಾನ್ಸೆಪ್ಟಿಗೆ ತೊಗೊಂಡಾಗ ಇವತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಅದೇ ಟೆಸ್ಟ್ನ ಸ್ಕಿಲ್ ಮ್ಯಾಟ್ರಿಕ್ಸ್ ಲೆವೆಲ್ನೊಳಗೆ ಆಯಾಯ ಭಾಷೆಗಳಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ 8 ಶೆಡ್ಯೂಲ್ ನೀವು ಹೇಳಿದಾಗ 22 ಭಾಷೆಗಳನ್ನ ಈಸಿಯಾಗಿ 1 ಮಿನಿಟ್ನಲ್ಲಿ ಕನ್ವರ್ಟ್ ಮಾಡುವಂಥ ಇವತ್ತು ಈ ತಾಂತ್ರಿಕ ವರ್ಗ ಇದ್ದೇ ಇದೆ. ಬಟ್ ಅವ್ರು ಹೇಳ್ತಾರೆ ಅವಕಾಶನೇ ಇಲ್ಲ ಅಂತ. ಯಾಕೆ ಅದನ್ನು ನಾವು ಕುತ್ಕೊಂಡು ಇವತ್ತು ಏನಾಗ್ತಾ ಇದೆ ಅಂತಂದರೆ, ಬಹುಶಃ ನಾವು ಕನ್ನಡಿಗರು ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ತಾ ಇದ್ದೀವಿ. ಓಕೆ, ಬಹುಶಃ ನನಗನ್ನಿಸ್ತಾ ಇದೆ, ಹೋಗಲಿ ಬಿಡು, ಆಯಿತು ಬಿಡು, ನಮ್ಮ ಮಕ್ಕಳಿಗೆ ತಾನೇ. ಇದು ಎಲ್ಲಿವರೆಗೆ ನಾವು ಒಂದು ಒಗ್ಗಟ್ಟಿನಲ್ಲಿ ನಾವು ದೌರ್ಭಾಗ್ಯ ಇದೆ ರೀ, ನಾವೆಲ್ಲ ಶಾಲೆಯಲ್ಲಿ ಹೇಳ್ತೀವಿ ಒಗ್ಗಟ್ಟಿರಬೇಕು ಅಂತ. ಒಗ್ಗಟ್ಟಿನಲ್ಲಿ ಎಲ್ಲೋ ಕೊರತೆ ಇದೆ. ನಾವೆಲ್ಲ ಒಂದಾಗಬೇಕಿಂತ ವಿಷಯದೊಳಗೆ ಬಹುಶಃ ಆ ಮುಂಬಡ್ತಿ ಒಂದೇ ಅಲ್ಲ, ಪ್ರತಿಯೊಂದು ಎಕ್ಸಾಮ್ಗೂ ನಮ್ಮ ಮಕ್ಕಳಿಗೆ ಫಸ್ಟು ಆಯಾಯ ಭಾಷೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ರೀ. ನಾವು ಕರ್ನಾಟಕದ ಯಾವುದೇ ಹಳ್ಳಿಯ ರೈಲ್ವೆ ಸ್ಟೇಷನ್ಗೆ ಹೋಗಲಿ ಅನ್ಯ ಭಾಷೆಯವರೇ ಕೂತಿದ್ದಾರೆ. ಹೌದು, ನೀವು ಯಾವುದೇ ರೈಲ್ವೆ ಸ್ಟೇಷನ್ಗೆ ಹೋಗಿ ಇದು ಯೋಚನೆ ಮಾಡಬೇಕಾಗತ್ತೆ ರೀ. ಯಾಕೆ ಕನ್ನಡದವರು ಆಯಾಯ ಸಣ್ಣ ಗ್ರಾಮಾಂತರ ಸ್ಟೇಷನ್ಗೂ ನಮ್ಮವ್ರು ಬರಲಿಕ್ಕಾಗೋದಿಲ್ವೇ? ಯಾಕೆ ಕರ್ನಾಟಕದ ಮಕ್ಕಳಿಗೆ ಆಯಾಯ ಭಾಷೆಯವರು ಆ ಭಾಗಕ್ಕೆ ಒಂದು ರಿಸರ್ವೇಷನ್ ಯಾಕೆ ಕೊಡಬಾರ್ದು? ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ, ಆದರೆ ಎಲ್ಲಿ ಕಾಣಿಸ್ತಾರೆ? ನಾವು ಈ ಒಂದೊಂದು ಸರ್ತಿ ಏನಾಗ್ಬಿಡ್ತೀವಿ ಅಂದರೆ, ಅನ್ಯ ಭಾಷೆ ತಕ್ಕಂತೆ ನಾವು ಅವರಿಗೆ ಭಾಷೆಗೆ ನಾವು ಚೇಂಜ್ ಆಗಿಬಿಡ್ತೀವಿ. ಅದು ಮೊದಲನೇದು. ನಾವು ಅವರಿಗೆ ಆ ಭಾಷೆಗೆ ಬದಲು ನಾವು ಕಲಿಬೇಕು, ಅವರಿಗೂ ಕಲಿಸ್ಬೇಕು. ಮತ್ತು ಈ ರಿಸರ್ವೇಷನ್ನು ಕಂಪಲ್ಸರಿ ತರಲೇಬೇಕು. ಯಾರಿಗೆ? ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಪ್ರಾಣಕ್ಕೋಸ್ಕರ ಅನ್ನೋದನ್ನು ನಾವು ತಂದಾಗ ಮಾತ್ರ ಈ ಥರದ ಚರ್ಚೆಗಳಿಗೆ ಅರ್ಥ ಇರುತ್ತೆ. ಇಲ್ಲಾಂದರೆ ಇಲ್ಲಿ ಮಾತಾಡ್ತೀವಿ, ಅರ್ಧ ಗಂಟೆ ಮುಗಿಯುತ್ತೆ, ನಾವು ಮನೆಗೆ ಹೋಗ್ತೀವಿ, ಇದೇ ನಡೀತದೆ. ಇದು ಮಕ್ಕಳಿಗೆ ತೋರಣವಾಗಬೇಕು, ಹಸಿರು ತೋರಣವಾಗಬೇಕು. ಎಸ್ ಸರ್, ಬರ್ತೀನಿ. ಶಿಕ್ಷಣ ತಜ್ಞರಾಗಿರುವಂಥ ಮಹೇಶ್ ಅವರನ್ನು ಮಾತಾಡೋಣ. ಸರ್, ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ ಕನ್ನಡ ಸೇರಿದಂತೆ 22 ಭಾಷೆಗಳನ್ನು ಅಧಿಕೃತ ಭಾಷೆ ಅಂತ ಘೋಷಣೆ ಮಾಡಲಾಗಿದೆ, ಗುರುತು ಮಾಡಲಾಗಿದೆ. ಇದರ ಜೊತೆಗೆ ಅದೇ ಅನುಸೂಚಿಯಲ್ಲಿ ಭಾಷೆಗಳನ್ನು ಸಾರ್ವಜನಿಕ ಸೇವಾ ಪರೀಕ್ಷೆಗಳಲ್ಲಿ ಬರೆಯೋದಕ್ಕೂ ಕೂಡ ಅಭ್ಯರ್ಥಿಗಳಿಗೆ ಹಕ್ಕಾಗಿ ಮಾರ್ಪಡಿಸಲಾಗಿದೆ. ಇಟ್ಸ್ ಅ ರೈಟ್, ಹಕ್ಕಾಗಿ ಮಾರ್ಪಡಿಸಲಾಗಿದೆ. ಆದರೂ ಕೂಡ ರೈಲ್ವೆ ಸೇರಿದಂತೆ ಕೇಂದ್ರ ಸರ್ಕಾರದ ಕೆಲ ನೌಕರಿಗಳಲ್ಲಿ ಕನ್ನಡ ಇದುವರೆಗೂ ಕೂಡ ಮಾಯ ಆಗಿದೆ. ಹಕ್ಕಾಗಿರೋದನ್ನ ಅಧಿಕಾರಿಗಳ ವರ್ಗ ಯಾಕೆ ಕೆಳ ಹಂತಕ್ಕೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಎಸ್ ಸರ್, ಮಾತನಾಡಿಸ್ತೀನಿ ನಿಮ್ಮನ್ನ. ಸರ್, ನಾನು ಆ ಪ್ರಶ್ನೆ ನಿಮಗೆ ಕೇಳ್ತೀನಿ. ಕೃಷ್ಣ, ಎಸ್, ವಿವೇಕಾನಂದ ಅವರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಿದೆ. ಎಸ್ ಸರ್, ನಾನು ಆ ಪ್ರಶ್ನೆ ನಿಮಗೆ ಕೇಳ್ತೀನಿ. ಒಂದು ಹಕ್ಕಾಗಿರೋದನ್ನ ಅಧಿಕಾರಿಗಳು ಯಾಕೆ ಅನುಷ್ಠಾನ ಮಾಡ್ತಿಲ್ಲ ಅಂತ. ಮೊದಲನೇದಾಗಿ ಈ ತಾರತಮ್ಯ ಏನಿದೆಯಲ್ಲ, ಇದು ಸ್ವಾತಂತ್ರ್ಯ ಬಂದ ದಿನದಿಂದಲೂ ಕೂಡ ಈ ತಾರತಮ್ಯ ಇದೆ. ಭಾಷಾ ತಾರತಮ್ಯ ಏನಿದೆ, ಅವರು 22 ಭಾಷೆಗಳನ್ನ ಸಾಂವಿಧಾನಿಕವಾಗಿ ಎಲ್ಲ ಭಾಷೆಗಳು ಸಮಾನ ಮಾನ್ಯತೆ ಕೊಟ್ಟ ನಂತರ ಅದು ಎಲ್ಲರ ಮೂಲಭೂತ ಹಕ್ಕಾಗಿದೆ. ಆದ್ರೆ ಎಲ್ಲಿ ಹಿಂದಿ ರಾಜ್ಯಗಳು, ಇಲ್ಲಿ ನಾನು ಹಿಂದಿ ರಾಜ್ಯಗಳು ಅಂತ ಹೇಳಿದ್ರೆ ನಾನು ಯಾವುದೇ ರೀತಿಯ ವಿಭಜನಾತ್ಮಕ ಮನಸ್ಥಿತಿಯಲ್ಲಿ ಹೇಳ್ತಾ ಇಲ್ಲ, ಅಥವಾ ಯಾವುದೋ ಒಂದು ಭಾಷೆಯನ್ನ ವಿರೋಧಿಸ್ತಾ ಇಲ್ಲ. ಆದ್ರೆ ಯಾವ ತಾಯಿ ಭಾಷೆ ಅಂತ ಏನು ನಾವು ಹೇಳ್ತೀವಿ ಅದು ಈ ಭಾರತ ಗಣರಾಜ್ಯಗಳ ಒಕ್ಕೂಟ. ಭಾರತ
ವಿಭಜನೆ ಆಗಿರುವುದೇ ಅಂದ್ರೆ ಭಾರತದ ಗಣರಾಜ್ಯಗಳಾಗಿರೋದೇ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ. ಕನ್ನಡ, ತಮಿಳು, ತೆಲುಗು, ಗುಜರಾತಿ, ಮರಾಠಿ, ಪಂಜಾಬಿ ಈ ತರ ಭಾಷಾವಾರು ಪ್ರಾಂತ್ಯಗಳು. ಅಂದ್ರೆ ಇಲ್ಲಿನ ಅಸ್ಮಿತೆಯೇ ಇಲ್ಲಿನ ಭಾಷೆಗಳು. ಈ ಭಾರತದ ನಿಜವಾದ ಅಸ್ಮಿತೆ ಯಾವುದು ಅಂದ್ರೆ ಇಲ್ಲಿನ ಭಾಷೆಗಳು. ಭಾಷೆ ಅಂದ್ರೆ ಭಾಷೆ ಅಷ್ಟೇ ಅಲ್ಲ, ಅದೊಂದು ಸಂಸ್ಕೃತಿ. ಹಾಗಾದ ಮೇಲೆ ಮಾತೃಭಾಷೆ ಹಿಂದಿಯವ್ರಿಗೆ ಹಿಂದಿ, ಕನ್ನಡದವ್ರಿಗೆ ಕನ್ನಡ, ತಮಿಳವ್ರಿಗೆ ತಮಿಳು ಅವರವರ ತಾಯಿ ಭಾಷೆ ಆಗಿರುತ್ತೆ. ನಾವು ಯಾವುದೇ ರೀತಿಯ ಶಿಕ್ಷಣವನ್ನ ಪಡೆದ್ರೆ ಅದು ಮಾತೃಭಾಷೆ ಅಥವಾ ತಾಯಿ ಭಾಷೆಯಲ್ಲೇ ಪಡೆದಿರ್ತೀವಿ. ಹಾಗಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ನೀವು ಅದೇ ಭಾಷೆಯಲ್ಲೇ ಬರಿಬೇಕಲ್ವಾ? ಇದು ನಮ್ಮ ಸಂವಿಧಾನಾತ್ಮಕ ಮತ್ತು ನೈಸರ್ಗಿಕ ಹಕ್ಕು ಅಲ್ವಾ? ನೀವು ನಮಗೆ ಬರದೇ ಇರುವ ಭಾಷೆಯಲ್ಲಿ ನೀವು ಎಕ್ಸಾಮ್ಗಳನ್ನ, ಅದು ಸ್ಪರ್ಧಾತ್ಮಕ ಎಕ್ಸಾಮ್ಗಳು ಬಂದಾಗ ನಾವು ಹೇಗೆ ಬರೀಲಿಕ್ಕೆ ಸಾಧ್ಯ? ಇದು ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಾಗುತ್ತೆ ನಮ್ಮನ್ನ ಆಡಳಿತ ಮಾಡ್ತಾ ಬಂದಿರುವ ಕೇಂದ್ರ ಸರ್ಕಾರಕ್ಕೆ. ಈ ರೀತಿಯ ದೌರ್ಜನ್ಯ, ಈ ರೀತಿಯ ದಬ್ಬಾಳಿಕೆ ಮತ್ತು ಒತ್ತಡ ಇದೆಯಲ್ಲ, ಇದಕ್ಕೆ ಬಹಳಷ್ಟು ಈಗಲ್ಲ ಅದರಲ್ಲೂ ಇಡೀ ಭಾರತದಲ್ಲಿ ಹಿಂದಿಯ ವಿರೋಧಿಯನ್ನ ತಮಿಳುನಾಡು ಬಿಟ್ರೆ ಕರ್ನಾಟಕವೇ ಹೆಚ್ಚು ವಿರೋಧಿಸ್ತಾ ಬಂದಿದೆ. ಹಿಂದಿ ಭಾಷೆಯನ್ನ ವಿರೋಧಿಸ್ತಾ ಇಲ್ಲ, ಮತ್ತೆ ಹೇಳ್ತಿದ್ದೀನಿ, ಅದರ ಹೇರಿಕೆಯನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಹಿಂದೆ ಅದರ ಹೇರಿಕೆಯನ್ನ ನೋಡಿ. ಇಲ್ಲಿ ಉದ್ಯೋಗಕ್ಕೆ, ಅದಕ್ಕೆ ನಾನು ಯಾವಾಗ್ಲೂ ಅದು ಒಂದು ಕ್ರಾಂತಿಕಾರಕವಾಗಿ ಬದಲಾವಣೆ ಏನಾಗಬೇಕು ಅಂದ್ರೆ ವಲಸೆ ನೀತಿಯನ್ನ ಮಾಡ್ಬೇಕು. ಯಾವುದೇ ಆಗ್ಲಿ, ಯಾವುದೇ ರಾಜ್ಯಕ್ಕೆ ಇನ್ನೊಬ್ರು ಬರೋದಾದ್ರೆ ಕನಿಷ್ಠ 20% ಮಾತ್ರ ಇರ್ಬೇಕು, ಅದಕ್ಕಿಂತ ಹೆಚ್ಚು ಮಾಡಕ್ ಆಗೋದಿಲ್ಲ. ಅದ್ರಲ್ಲೂ ಈ ಉದ್ಯೋಗ ಏನಿದೆಯಲ್ಲ ಈಗ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ರೈಲ್ವೆದು ಪರ್ಟಿಕ್ಯುಲರ್ಲಿ ರೈಲ್ವೆ ಇರ್ಬೋದು, ಎಲ್ಲವನ್ನೂ ಕೂಡ ಬೇರೆ ಬೇರೆ ಭಾಷೆಯವರು, ಅಲ್ಲಿನ ಜನಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಒಂದು ತಿಳ್ಕೊಳ್ಳಿ, ಇದು ಸಹಜವಾಗಿ ಆಗ್ತಾ ಇರೋದಲ್ಲ, ನಿರುದ್ಯೋಗ ಸಮಸ್ಯೆಯಿಂದ ಆಗ್ತಾ ಇರೋದಲ್ಲ. ಬೇಕಂತಲೇ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರುವ ಅಥವಾ ಹಿಂದಿವರೆಗೂ ಬಂದಿರುವ ಇದು ಯಾವುದೇ ಪಕ್ಷ ಅಲ್ಲ, ಅವರು ಬೇಕಂತಲೇ ದಕ್ಷಿಣ ಭಾರತಕ್ಕೆ ಉತ್ತರ ಭಾರತೀಯರನ್ನ ಪಂಪು ಮಾಡ್ತಿದ್ದಾರೆ ಉದ್ದೇಶ ಪೂರ್ವಕವಾಗಿ. ಒಂದ್ ರೇಷನ್ ಕಾರ್ಡ್ ಒಂದು ನೇಷನ್ ಅನ್ನೋದು ಕೂಡ ಇಲ್ಲಿ ಬರೋದು. ಯಾಕಂದ್ರೆ ದಕ್ಷಿಣದವರು ಉತ್ತರಕ್ಕೆ ಹೋಗುವ ಸಾಧ್ಯತೆ ತುಂಬಾ ಕಡಿಮೆ. ಹೋಗಿದ್ದಾರೆ, ಇಲ್ಲ ಅಂತಲ್ಲ, ತುಂಬಾ ಕಡಿಮೆ. ಪರ್ಟಿಕ್ಯುಲರ್ ಆಗಿ ಮಂಗಳೂರು ಭಾಗದವರು ಒಂದಷ್ಟು ಮುಂಬೈ ಪ್ರಾಂತ್ಯಕ್ಕೆ ಹೋಗಿದ್ದಾರೆ, ಅಷ್ಟು ಬಿಟ್ರೆ ಹೋಗೋದಿಲ್ಲ. ಅದೇನಿದ್ರು ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಇವತ್ತು ನೀವು ನಿನ್ನೆ ಬಜೆಟ್ ಅಲ್ಲಿ ನೋಡಿದ್ದೀರಿ, ಅವನ್ನ ಈಗಲೂ ಭೀಮಾರು ಪ್ರಾಂತ್ಯಗಳು ಅಂತ ಹೇಳಿನೇ ತೆರಿಗೆ ಹಂಚಿಕೆಯಲ್ಲಿ ಅಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವು ಇನ್ನೂ ಅತ್ಯಂತ ಹಿಂದುಳಿದ ಅಂತ. ಇಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ಅತ್ಯಂತ ಹೆಚ್ಚಿನ ಒತ್ತಡ ಬೀಳ್ತಾ ಇದೆ. ಯಾಕೆಂದ್ರೆ ಈ ದಕ್ಷಿಣ ಕೇವಲ ರೈಲ್ವೆ ಇಲಾಖೆ ಮಾತ್ರ ಅಲ್ಲ, ನೀವು UPSC ಪರೀಕ್ಷೆಗೆ ಹೋದರೂ ಕೂಡ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇಂಟರ್ವ್ಯೂ ಮತ್ತು ನೀವು ಪ್ರಿಲಿಮ್ಸನ್ನು ಮಾಡ್ಬೋದು, ಮೇನ್ಸನ್ನು ನೀವು ಕಡ್ಡಾಯವಾಗಿ ಇಂಗ್ಲೀಷಲ್ಲಿ ಬರೀಬೇಕು ಅಂತ ಒಂದು. ಎರಡನೇದ್ದು SSC ಪರೀಕ್ಷೆಗಳು ಸೇರಿದಂತೆ ವಿವಿಧ ಪರೀಕ್ಷೆಗಳಲ್ಲಿ 13 ಪ್ರಾದೇಶಿಕ ಭಾಷೆಗಳಿಗೆ ಅವಕಾಶವನ್ನು ಕೊಟ್ಟಾಗಲೂ ಕೂಡ ಕೆಳ ಹಂತದ ಅಧಿಕಾರಿಗಳಿಂದ ದೊಡ್ಡ ಮಟ್ಟದ ಅಸಮತೋಲನ ಆಗ್ತಾ ಇದೆ, ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಎನ್ನುವಂಥ ಒಂದು ಆರೋಪಗಳಿದೆ ಇದರಲ್ಲಿ. ಹೌದು, ಎಲ್ಲ ಹಂತದಲ್ಲೂ ಬರ್ಬೇಕು ನೋಡಿ. ಇದು ಆ ಹಂತದಲ್ಲಿ ಈ ಹಂತದಲ್ಲಿ ಇದೇನು ಲೈಫ್ ಇನ್ಶೂರೆನ್ಸ್ ಅಲ್ಲ ನಿಮ್ಗೆ ಈ ಕಾಯಿಲೆಗೆ. ಇದು ಎಲ್ಲ ಹಂತದಲ್ಲೂ ಕೂಡ ಅವರವರ ತಾಯಿ ಭಾಷೆಗೆ ಮಹತ್ವ ಕೊಡ್ಬೇಕು. ಇದು ಸಾರ್ವತ್ರಿಕ ಆಗಬೇಕು. ಕೆಲವು ಅಂಶಗಳಿಗೆ ಕೊಡ್ತೀವಿ, ಕೆಲವು ಅಂಶಗಳಿಗೆ. ಆಮೇಲೆ ಕನ್ನಡಕ್ಕೆ ಇದರಿಂದ ಹೆಚ್ಚು ಒತ್ತಡ. ಯಾಕೆಂದ್ರೆ ಭಾಷಾಭಿಮಾನ ವಿಷಯದಲ್ಲಿ ತೆಲುಗು, ತಮಿಳು, ಮಲಯಾಳಂ ರೀತಿ ಕನ್ನಡದ ಭಾಷಾಭಿಮಾನ ಒಂಚೂರು ಕಡಿಮೆ ಇದೆ ಅನ್ನೋದು ನೀವೆಲ್ಲರೂ ನೋಡ್ತಾ ಇದ್ದೀವಿ. ನಮ್ಮೆಲ್ಲರ ಅನುಭವಕ್ಕೆ ಬರ್ತಿದೆ. ನಾವು ಅಪ್ಪಟ ಕನ್ನಡಿಗರಾಗಿ ಅವರಲ್ಲಿರುವಂತ ಕೆಲವು ಕಡೆ ಭಾಷಾ ದುರಾಭಿಮಾನನೂ ಇದೆ ಬೇರೆಯವರಲ್ಲಿ, ಆದ್ರೆ ಕನ್ನಡದಲ್ಲಿ ಆಗಲ್ಲ. ಕನ್ನಡದಲ್ಲಿ ಅಪತೆಯೂ ಕೂಡ ಇದೆ. ಆ ಕಾರಣಕ್ಕಾಗಿಯೇ ಕರ್ನಾಟಕಕ್ಕೆ ಹೆಚ್ಚು ಒತ್ತಡ ಬೀಳುತ್ತೆ. ಇದು ನೀವು ಇದೇ ಒತ್ತಡ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ, ಕೇರಳಕ್ಕೆ ಅಷ್ಟೊಂದು ಬೀಳೋದಿಲ್ಲ. ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಆಗಿ ಇದು ಬೀಳೋದ್ರಿಂದ ನಾವು ಹೆಚ್ಚು ಹೋರಾಟವನ್ನ ಮಾಡ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ತಮಿಳುನಾಡಿನಲ್ಲಿ ನೀಟ್ ಪರೀಕ್ಷೆಯನ್ನ ಪ್ರಾದೇಶಿಕ ಭಾಷೆಯಲ್ಲಿ ಕೊಡದೇ ಇದ್ದಿದ್ದಕ್ಕೆ ಬಹಿಷ್ಕಾರನೇ ಮಾಡ್ಬಿಟ್ರು ಸರ್, ತಮಿಳುನಾಡಿನಲ್ಲಿ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಮತ್ತೆ ಈ ದಕ್ಷಿಣದಲ್ಲಿ ಯಾವಾಗ್ಲೂ ಕೂಡ ವಿರುದ್ಧ ಪಕ್ಷಗಳೇ ಬರ್ತಾ ಇದ್ದಾವೆ. ಅಲ್ಲಿ ಕೇಂದ್ರದಲ್ಲಿ ಒಂದು ಪಕ್ಷ, ರಾಜ್ಯದಲ್ಲಿ ಒಂದು ಪಕ್ಷ. ಇದು ಕೂಡ ಇಲ್ಲಿನ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಅದು ಒಂದು ಕಾರಣವಾಗಿದೆ. ಅಂದ್ರೆ ಈ ರಾಷ್ಟ್ರೀಯ ಪ್ರಜ್ಞೆ ನಮ್ಮಲ್ಲಿ ಜಾಸ್ತಿನೇ ಇದೆ ಬೇರೆ ದಕ್ಷಿಣ ಭಾರತಗಳಿಗೆ, ಅದಿರ್ಲಿ, ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿದಾವಲ್ಲ, ಸಾಮಾನ್ಯ ಜನಕ್ಕಿನ್ನ ಒಬ್ಬ ಅಧಿಕಾರಿ 100 ಜನರ ಸಾಮಾನ್ಯ ಜನರನ್ನ ಪ್ರತಿನಿಧಿಸ್ತಾರೆ ಅಥವಾ 1000 ಜನರ ಸಾಮಾನ್ಯ ಪ್ರತಿನಿಧಿಸ್ತಾರೆ. ಸೊ ಒಬ್ಬ ಅಧಿಕಾರಿ, ಹಿಂದಿ ಅಧಿಕಾರಿ ಎಷ್ಟು ಸೂಕ್ತ ಅಂದ್ರೆ ಇಲ್ಲಿನ 1000 ಜನಕ್ಕೆ ಸಮ ಆಗ್ತಾರೆ. ಅದರಿಂದ ಉದ್ಯೋಗಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಏನೋ ಹೊಟ್ಟೆಪಾಡಿ ಕೆಲವರು ಬರ್ತಾರೆ, ಕೆಲಸ ಮಾಡ್ಕೊಳ್ತಾರೆ, ಹೋಗ್ತಾರೆ, ಅವರು ನಮ್ಮ ದೇಶದವರೇ, ಓಕೆ. ಆದ್ರೆ ಈ ಸರ್ಕಾರಿ ಉದ್ಯೋಗಗಳು, ಅದರಲ್ಲೂ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಏನಾದ್ರೂ ನಾವು ಈಗ ಪ್ರತಿಭಟನೆ ಮಾಡದೆ ಅವರನ್ನೇ ಮಾಡಿದ್ರೆ, ಇವತ್ತು
ಪಕ್ಷ ಯಾವ್ದಾದ್ರು ಇರ್ಲಿ, ನಾವು ಉಳ್ಕೋಬೇಕು. ನಾವು ಉಳ್ಕೊಂಡ್ರೆ Yes, sir. ಇವತ್ತು ಈ ಪಕ್ಷ ಬರುತ್ತೆ, ಆ ಪಕ್ಷ ಬರುತ್ತೆ. ಮತ್ತೆ ಎಲ್ಲ ಮಾಧ್ಯಮಗಳು, ಎಲ್ಲ ರಾಜಕಾರಣಿಗಳು ಕೂಡ ಈ ವಿಷಯದಲ್ಲಿ ಕೇವಲ ಕನ್ನಡ ಹೋರಾಟಗಾರರ ಮಾತ್ರನೇ ಇದಕ್ಕೆ ನಾವು ಪ್ರೆಸರ್ ಮಾಡಬಾರ್ದು. ಅವ್ರು ತಾನೇ ಎಷ್ಟಕ್ಕೆ ಅಂತ ಹೋರಾಡ್ತಾರೆ ಗೊತ್ತಾ? ಇದು ಸೆಂಟ್ರಲ್ ಗವರ್ಮೆಂಟ್ ಇದಾಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಇದು ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಿದ್ದೀರಿ. Yes, ಈ sir. ಮುಖಾಂತರ ಕನ್ನಡ ಹೋರಾಟಗಾರರಿಗೆ ಮಾತ್ರ ಜವಾಬ್ದಾರಿ ಅಲ್ಲ, ಕನ್ನಡ ಮಾತಾಡುವ ತಂದೆ ತಾಯಿಗಳಿಗೆ ಮಾತ್ರ ಜವಾಬ್ದಾರಿ. ಇದು ಎಲ್ಲರಿಗೂ, ಪ್ರತಿಯೊಬ್ಬ ಕನ್ನಡಿಗಳಿಗೂ, ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯಂತ ಮಹತ್ವದ ವಿಷಯ. ಕೇಂದ್ರ ಸರ್ಕಾರ ನಡೆಸುವ ಎಲ್ಲ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಲಿ ಅಥವಾ ಬಡ್ತಿ ಪರೀಕ್ಷೆಗಳಿರ್ಲಿ, ನಮ್ಮ ತಾಯಿ ಭಾಷೆಗೆ ನಮ್ಮ ಕೊಡಿ. ನೀವು ಭಾಷೆಯಲ್ಲಿ ಯಾಕೆ ಸಾಮರ್ಥ್ಯ ಅಳಿತೀರಿ? ನೀವು ಅಳೆಯೋದಾದ್ರೆ ನನ್ನ ಸಾಮರ್ಥ್ಯ ಎಷ್ಟಿದೆ, ರೈಲ್ವೇಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ನಿಜವಾದ ಒಟ್ಟು ಸಾಮರ್ಥ್ಯವನ್ನ, ನನ್ನ ಬುದ್ಧಿಮತ್ಯವನ್ನ ಅಳಿರಿ. ಭಾಷೆಯನ್ನ ಏನಕ್ಕೆ ಒಂದು ಆಯುಧವಾಗಿ ನಮ್ಮನ್ನು ತುಳಿತೀರಿ? Yes, sir. ಭಾಷೆ ಆಯುಧ ಅಷ್ಟೇ, ಭಾಷೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಎಸ್ ಸರ್, ಬರ್ತೀನಿ. ಎಸ್, ಇದರ ಜೊತೆಗೆ ಮಹೇಶ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ಈ ಪೋಸ್ಟಿಂಗ್ ವಿಚಾರದಲ್ಲಿ ಕೆಲವೊಂದಿಷ್ಟು ಆರೋಪಗಳಿದೆ. ಉದ್ದೇಶಪೂರ್ವಕವಾಗಿಯೇ ಕೆಲ ಹಂತದಲ್ಲಿರುವ ಅಧಿಕಾರಿಗಳು ಇದನ್ನು ಮಾಡ್ತಿದ್ದಾರೆ ಅಂತ. ಇದಕ್ಕೊಂದು ಕ್ಲಾರಿಟಿ ಏನಂತ ಹೇಳಿದರೆ, ಉತ್ತರ ಭಾರತದ ಅಥವಾ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂಗ್ಲೀಷ್ ಅಷ್ಟಾಗಿ ಬರದೇ ಇದ್ರೂ ಕೂಡ ಹಿಂದಿ ಅಂತೂ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಹಿಂದಿಯನ್ನು ಪರ್ಫೆಕ್ಟಾಗಿ ಮಾತನಾಡ್ತಾರೆ, ಬರೀತಾರೆ, ಓದ್ತಾರೆ. ಬಟ್ ಆದರೆ ದಕ್ಷಿಣದ ರಾಜ್ಯಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಮಗೆ ಇಂಗ್ಲೀಷ್ ಬರದೇ ಹೋದರೆ ನಾವು ಅಲ್ಟಿಮೇಟ್ ಆಯ್ಕೆ ಮಾಡ್ಕೊಳ್ಬೇಕಾಗಿದ್ದೆ ಹಿಂದಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಹೀಗಾಗಿ ಕನ್ನಡಕ್ಕೆ ಅವಕಾಶ ಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಾ ಇದೆ. ಓಕೆ, ನಮಸ್ಕಾರ ಸರ್. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಸರ್, ಫಸ್ಟ್ ಆಫ್ ಆಲ್ ನಾನು ಟೀಚರ್ ಆಗಿರೋದ್ರಿಂದ ನಾನು ಸ್ವಲ್ಪ ವಿದ್ಯಾರ್ಥಿ ಪ್ರಾಸ್ಪೆಕ್ಟಿವ್ಸ್ ದಿಂತ ನಾನು ಸ್ವಲ್ಪ ಮಾತಾಡ್ತೇನೆ ರೀ. ಈಗ ರೀಸೆಂಟ್ಲಿ SSC GD ಎಕ್ಸಾಮ್ ಇದರದ ರಿಸಲ್ಟ್ ಅನೌನ್ಸ್ಮೆಂಟ್ ಆತ್ರಿ. ಸೊ SSC GD ಎಕ್ಸಾಮ್ ದಾಗ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಅವರು ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಬದಲಾಗಿ ಹಿಂದಿ ಒಂದು ಸಬ್ಜೆಕ್ಟ್ ನ ನಿಮ್ಗೆ ಆಯ್ಕೆ ಮಾಡಕ್ ಆಪ್ಷನ್ ಇರ್ತೈತ್ರಿ. ಅಂದ್ರೆ ನಿಮ್ಗ ಇಂಗ್ಲಿಷ್ ಅಥವಾ ಹಿಂದಿ ಸಬ್ಜೆಕ್ಟ್ ನ ಆ ಬೇಸ್ಡ್ ನಿಮ್ಗ ಒಂದು 25 ಕ್ವಶನ್ಸ್ ನ ನಿಮಗ್ ಕೇಳ್ತಿದ್ದಾರೆ. ಈಗ ಏನಾಗ್ತಿದೆ ರೀ, ಬಹಳಷ್ಟು ಜನ ನಮ್ಮ ಕರ್ನಾಟಕಕ್ಕಿಂತ ವಿದ್ಯಾರ್ಥಿಗಳು ಯಾರು SSC GD ಪ್ರಿಪೇರ್ ಮಾಡ್ತಿದ್ದಾರೆ, ಯೂಶುವಲಿ ಆ ಸ್ಟೂಡೆಂಟ್ಸ್ ಯಾರು ಇರ್ತಾರೆ, ಈ ಆರ್ಮಿ ಅಗ್ನಿವೀರ್ ಎಕ್ಸಾಮಿಗೆ ಪ್ರಿಪೇರ್ ಮಾಡೋರು ಆ SSC GD ಅಲ್ಲಿ ಏಜ್ ಮುಗಿದ ತಕ್ಷಣ ಈ SSC GD ಇಂದ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಸೊ ಈಗ ಮೊನ್ನೆ ನೀವು SSC GD ರಿಸಲ್ಟ್ ನ ನೀವು ನೀಟಾಗಿ ನೋಡಿದ್ರಿ ಅಂತಂದ್ರೆ, ಎಸ್ಪೆಷಲಿ ಈ ನಮ್ಮ ಬೆಳಗಾವಿ ಅಥವಾ ಬಿಜಾಪುರದಿಂದ ಯಾರು ವಿದ್ಯಾರ್ಥಿಗಳು ಆ ಇಂಗ್ಲಿಷ್ ಬದಲಿ ಹಿಂದಿನ ಆಯ್ಕೆ ಮಾಡಿದ, ಅಂದ್ರೆ ಮ್ಯಾಥ್ಸ್ ನೀವು ರೀಸನಿಂಗ್ ನ ಕನ್ನಡ ಒಳಗಡೆ ಅವರು ಕ್ವಶನ್ಸ್ ಹಾಕಿರ್ತಾರೆ, ಬಟ್ ಇಂಗ್ಲಿಷ್ ಪೋರ್ಷನ್ ಅಂತ ಬಂದಾಗ, ಇಂಗ್ಲಿಷ್ ಸೆಕ್ಷನ್ ಅಂತ ಬಂದಾಗ, ಸೊ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದ್ರಿ ಅಥವಾ ಅವರು ಕೇಳುವಂತ ಕ್ವಶನ್ಸ್ ಏನಿದಾವ ಇಂಗ್ಲಿಷ್ ಅಥವಾ ಹಿಂದಿ ಈ ಎರಡೂ ಲ್ಯಾಂಗ್ವೇಜಸ್ ಒಳಗಡೆ ನೀವು ಒಂದು ಆಯ್ಕೆ ಮಾಡ್ಬೇಕ್ರಿ. ಸೊ ನಂದು ಸ್ಟ್ಯಾಂಡ್ ಏನಪ್ಪಾ ಅಂತ ಆಸ್ ಅ ಟೀಚರ್ ಆಗಿ, ಸೊ ಇಂಗ್ಲಿಷ್ ಮತ್ತು ಹಿಂದಿ ಯಾಕೆ, ಅಲ್ಲಿ ಕನ್ನಡ ಯಾಕೆ ನಾವು ಒಂದು ಸಬ್ಜೆಕ್ಟ್ ನ ಇನ್ಕ್ಲೂಡ್ ಮಾಡಬಾರ್ದು, ಅಥವಾ ಯಾವ ಎಲ್ಲ ಸ್ಟೇಟ್ ಒಳಗಡೆ ಅವು ಸ್ಟೇಟ್ ಲ್ಯಾಂಗ್ವೇಜಿಗೆ ನೀವು 25 ಮಾರ್ಕ್ಸ್ ಅಥವಾ 20 ಕ್ವಶನ್ಸ್ ನ ನೀವೇನು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಿ, ಸೊ ಅದನ್ನ ಕೊಡಿ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸೊ ಅವ್ರ ಲ್ಯಾಂಗ್ವೇಜ್, ಅವ್ರ ಸ್ಟೇಟ್ ಲ್ಯಾಂಗ್ವೇಜ್, ಈಗ ನಾನು ಕನ್ನಡ ಸಬ್ಜೆಕ್ಟ್ ನ ನೀವು 25 ಮಾರ್ಕ್ಸ್ ಕನ್ನಡ ಕ್ವಶನ್ಸ್ ನ ಹಾಕಿ, ಕನ್ನಡ ಗ್ರಾಮರ್ ನ ಕೇಳಿ. KPSC ನೇಮಕಾತಿಯಲ್ಲಿ ಹೇಗೆ ಕನ್ನಡ ಪರೀಕ್ಷೆಗಳನ್ನು ಕೇಳ್ತಾರೋ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅಲ್ಲೂ ಕೂಡ ಬರಲಿ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೀವು ಇಂಗ್ಲಿಷ್ 20 ಅಥವಾ ನೀವು SSC ಎಕ್ಸಾಮ್ಸ್ ನ ತಗೋರಿ, ಅಲ್ಲಿ ನಿಮ್ಗ SSC CGL ಎಕ್ಸಾಮ್ ತಗೋರಿ, ಅಲ್ಲಿ ಅವರು ಇಂಗ್ಲಿಷ್ ಕಂಪಲ್ಸರಿ. ಸೊ ಇಂಗ್ಲಿಷಿಗೆ ಸ್ಪೆಸಿಫಿಕ್ ಆಗಿ ಅವರು ನಿಮಗೆ 20 to 25 ಕ್ವಶನ್ಸ್ ಅಂತ ಕೇಳ್ತಿರ್ತಾರೆ. ಯಾವ ಸ್ಟೇಟ್ ಇರೋದು ಆ ಸ್ಟೇಟ್, ಈ ಕನ್ನಡ ನಾನು ತಗೊಳ್ಳೋದಾದ್ರೆ ನೀವು ಕನ್ನಡ 20 ಕ್ವಶನ್ಸ್ ನ ಕೇಳಿ ಅಂತ ನಂದು ಒಂದು ರಿಕ್ವೆಸ್ಟ್. ಇದು ನನ್ನ ಕಡೆದ ಇದು ಪಾಯಿಂಟ್ ಆಸ್ ಅ ಸ್ಟೂಡೆಂಟ್ಸ್ ಪ್ರಾಸ್ಪೆಕ್ಟಿವ್ ನಾವು ಮಾತಾಡ್ಬೇಕಾದ್ರೆ. ಸೊ ಅವಾಗ ಏನಾಗ್ತೈತ್ರಿ, ಈಗ ನಮ್ಮಲ್ಲಿ ಸ್ಟೂಡೆಂಟ್ಸ್ ಯಾರ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಿರ್ತಾರೆ, ಈಗ ಎಸ್ಪೆಷಲಿ ನಮ್ಮ ಕರ್ನಾಟಕ ಸ್ಟೇಟ್ ದಿಂದ ಸೆಂಟ್ರಲ್ ಗವರ್ಮೆಂಟ್ ಯೂಶುವಲಿ ಬಹಳ ಕಡಿಮೆ ಸಂಖ್ಯೆದಾಗ ಅವರು ಎಕ್ಸಾಮ್ ನ ಪ್ರಿಪೇರ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ ಯಾರಿಗೆ ಸ್ವಲ್ಪ ಇಂಗ್ಲಿಷ್ ಒಳ್ಳೆ ನಾಲೆಜ್ ಇದೆ ಅವರು ಪ್ರಿಪೇರ್ ಮಾಡ್ತಿದ್ದಾರೆ. ಈಗ ಜಸ್ಟ್ ಸರ್ ಹೇಳಿದ್ರಿ, ಒಬ್ರು ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರೆ, ನೀವು ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ರಿ, ಅಲ್ಲಿ ನಮ್ಮ ಮಂದಿಕ್ಕಿಂತ ಈ ಹೊರಗಿನ ರಾಜ್ಯದಾಗ ಎಸ್ಪೆಷಲಿ UP ಬಿಹಾರದವರು ನೀವು ನೋಡ್ತೀರಿ. ಯೂಶುವಲಿ ಆ ಸ್ಟೇಟ್ ದಿಂದ ಬಂದಂತ ಜನರನ್ನ ನೀವು ಜಾಸ್ತಿ ನೋಡ್ತೀರಿ. ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ 24 ಕಿಂತ ಮುಂಚೆ
ಅವಾಗ ನಾವು ರೈಲ್ವೆ ಎಕ್ಸಾಮ್ಸ್ ನ ಬರೀ ಇಂಗ್ಲಿಷ್ ಮತ್ತೆ ಹಿಂದಿ ಒಳಗೆ ಅಷ್ಟ ಬರಿಬಹುದಾಗಿತ್ರಿ. ಸೊ ಈಗ ಸ್ಟೂಡೆಂಟ್ಸ್ ನಮ್ಮ ಕರ್ನಾಟಕ ಸ್ಟೇಟ್ ದಿಂದ ಅವರಿಗೆ ಏನ್ ಪ್ರಾಬ್ಲಮ್ ಆಗ್ತಿತ್ರಿ, ಸೊ ಇಂಗ್ಲಿಷ್ ಆಗ್ಲಿ ಮ್ಯಾಥ್ಸ್ ರೀಸನಿಂಗ್ ಇದನ್ನ ಇಂಗ್ಲಿಷ್ ಒಳಗಡೆ ಕ್ವಶನ್ ನ ಅಟೆಂಡ್ ಮಾಡಾಕ ಪ್ರಾಬ್ಲಮ್, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಿತ್ರಿ. ಸೊ ಹಿಂಗಾಗಿ ನಮ್ಮ ಸ್ಟೂಡೆಂಟ್ಸ್ ಏನದಾರ ಆ ಕಾಂಪಿಟೇಷನ್ ದಿಂದ ಔಟ್ ಆಗಿಬಿಡ್ತಿದ್ರೆ. ಅವ್ರು UP ಬಿಹಾರ್ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅದು ಒಂದು ಇದು ಇರುತ್ತಂತ್ರ, ಕಂಟಿನ್ಯೂಸ್ಲಿ ಒಂದು ಅವ್ರ ಕನ್ಸಿಸ್ಟೆನ್ಸಿಯಾಗಿ ಅದನ್ನ ಫಾಲೋ ಮಾಡ್ಕೋತ ಬರೋದಿಂತ್ರ ಅವ್ರಿಗೆ ನೋಡ್ತಿದ್ರಿ ಅವ್ರು ಇಲ್ಲಿ ಕರ್ನಾಟಕ ಒಳಗಡೆ ಕಟ್ ಆಫ್ ಕಡಿಮೆ ಬರ್ತೈತಿ. ನೀವು ಬೇಕಾದ್ರೆ 2016 ಗ್ರೂಪ್ ಡಿ ರಿಸಲ್ಟ್ ನೋಡ್ರಿ, ಆಮೇಲೆ 2018 ಗ್ರೂಪ್ ಡಿ ರಿಸಲ್ಟ್ ನೋಡ್ರಿ, 2022 ಗ್ರೂಪ್ ಡಿ ರಿಸಲ್ಟ್ ನೋಡ್ರಿ. ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಒಳಗಡೆ ಆ ಗ್ರೂಪ್ ಡಿ ಪೋಸ್ಟ್ ಆಗಿರ್ಬೋದ್ರಿ, NTPC ಸ್ಟೇಷನ್ ಮಾಸ್ಟರ್, ಕ್ಲರ್ಕ್ಸ್, ಅಕೌಂಟೆಂಟ್ಸ್ ಎಲ್ಲಾ ಪೋಸ್ಟ್ ಒಳಗಡೆ ಆ ರಾಜ್ಯದಿಂದ ಇದ್ದಂತ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ರಾಜ್ಯದಿಂದ ಆದಂತ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಕಡಿಮೆ ರೀ. ಓಕೆ, ಯಾಕಂತಂದ್ರೆ ಬಿಕಾಸ್ ಆಫ್ ದಿ ಲ್ಯಾಂಗ್ವೇಜ್. ಈಗ ಅವ್ರು ಸ್ವಲ್ಪ ಅದನ್ನ ಚೇಂಜ್ ಮಾಡ್ತಿದಾರ್ರಿ. ಈಗ ಸದ್ಯಕ್ಕೆ ನಾನು 24 ಈಗ ಸದ್ಯಕ್ಕೆ ಸಾಕಷ್ಟು ಎಕ್ಸಾಮ್ ಕಂಪ್ಲೀಟ್ ಆಗಿದಾವ್ರಿ. ಲಾಸ್ಟ್ 24 ದಾಗ ಈಗ ಸದ್ಯಕ್ಕೆ ಗ್ರೂಪ್ ಡಿ ಲಾಸ್ಟ್ ಫೇಸ್ ದಾಗ ಎಕ್ಸಾಮ್ ನಡೀತಿದ್ದಾರೆ. ಸೊ ಈ ಸಲ ಅವರು ಏನ್ ಮಾಡಿದಾರೆ, ಈ ಸಲ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಜನ ನಮ್ಮ ಅಭ್ಯರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಕನ್ನಡ ಒಳಗಡೆ ಎಕ್ಸಾಮ್ ನ ಬರ್ದಿದ್ದಾರೆ. ಓಕೆ, ನಾವು ಸ್ವಲ್ಪ ಬ್ಯಾಂಕಿಂಗ್ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಗೊಂದಲ ಇದೆ ಸರ್. ಅನೇಕ ಜನ ಅಭ್ಯರ್ಥಿಗಳು ಹೇಳ್ತಾ ಇರ್ತಾರೆ, ಅದು ಸಮಸ್ಯೆ ಬಗೆಹರಿದಿದೆ ಈಗ? ಇಲ್ಲ ಸರ್, ಅಂದ್ರೆ ಆಕ್ಚುಲಿ ಏನಾಗ್ತೈತೆ ನಾನು ನಿಮ್ಗೆ ಹೇಳ್ತೇನ್ರಿ. IBPS ಒಳಗಡೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ ಮೇನ್ಸ್ ಲೆವೆಲಿಗೆ ಅಂತ ಬಂದಾಗ ಸ್ವಲ್ಪ ಕ್ವಶನ್ಸ್ ಬಹಳ ಹೈ ಲೆವೆಲ್ ಇರುತ್ತೆ ಅಂತ ಅಲ್ಲಿ ಇರುವಂತ ಕ್ವಶನ್ ಪೇಪರ್ ಸೆಟರ್ಸ್ ಯೂಶುವಲಿ ಅವ್ರು ಏನ್ ಮಾಡ್ತಾರೆ, ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ. ಬಟ್ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದಾಗ ನಮ್ಮ ಅಥೆಂಟಿಕ್ ಕನ್ನಡ ಲ್ಯಾಂಗ್ವೇಜ್ ದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಕೆಲವೊಂದು ಟರ್ಮ್ಸ್ ಅವ್ರಿಗೆ ಅಕ್ಯುರೇಟ್ಲಿ ಟ್ರಾನ್ಸ್ಲೇಟ್ ಆಗುದಿಲ್ಲ. ಸೊ ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಅದು ಬಹಳ ಪ್ರಾಬ್ಲಮ್ ಆಗ್ತೈತ್ರಿ ಅಲ್ಲಿ. ಸೊ ಅಕ್ಯುರಸಿ ಇಸ್ ದಿ ಅನದರ್ ಪಾಯಿಂಟ್. ಆ ಅಕ್ಯುರಸಿ ಬೇಕಾಗಿದೆ ಇದ್ರ ಒಳಗಡೆ. ಸೊ ಅಲ್ಲಿ IBPS ಒಳಗಡೆ ನಾವು ಏನ್ ಕ್ವಶನ್ ಪೇಪರ್ಸ್ ನ ಸೆಟ್ ಮಾಡ್ತಿರ್ತೀವಿ, ನಮ್ಮ ಸ್ಟೇಟ್ ದಿಂದ ಆ ಲ್ಯಾಂಗ್ವೇಜ್ ಮತ್ಲಬ್ ಆ ಕ್ವಶನ್ಸ್ ನ ಸೆಟ್ ಮಾಡ್ಬೇಕಾದ್ರೆ ನಮ್ಮವ್ರು ಯಾರಾದ್ರೂ ಅದನ್ನ ಕನ್ನಡ ಲ್ಯಾಂಗ್ವೇಜ್ ಒಳಗಡೆ ನಾವು ಸೆಟ್ ಮಾಡಿ ಅದನ್ನ ನಾವು ಫ್ರೇಮ್ ಮಾಡಿದ್ರೆ ಅದು ಒಂದ್ ಒಳ್ಳೆ ಸೊಲ್ಯೂಷನ್ ಆಗ್ಬೋದು ಅಂತ ಅನಿಸ್ತೈತ್ರಿ. ಯಾಕಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಮತ್ಲಬ್ ನಮ್ಮ ಕರೆಕ್ಟ್ ಲ್ಯಾಂಗ್ವೇಜ್ ಅದು ಟ್ರಾನ್ಸ್ಲೇಟ್ ಆಗಂಗಿಲ್ಲ. ದಟ್ ಇಸ್ ದಿ ಪಾಯಿಂಟ್. ಇತ್ತೀಚೆಗೆ ಒಂದು ಎಕ್ಸಾಮ್ ಆಯ್ತು ಸರ್. ಆ ಎಕ್ಸಾಮ್ ನಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅವರು, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಬೌಟ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಒಂದು ಪ್ರಶ್ನೆ. ಅದು ಕನ್ನಡದಲ್ಲಿ ಅದನ್ನು ಪ್ರಶ್ನೆ ಕೇಳಿದ್ದಾರೆ. ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಂಗ್ಲಿಷ್ನಲ್ಲಿ ತಪ್ಪು ಯಾವುದು ಅಂತ ಪ್ರಶ್ನೆ ಇದೆ, ಕನ್ನಡದಲ್ಲಿ ಸರಿ ಯಾವುದು ಅಂತ ಪ್ರಶ್ನೆ ಇದೆ. ಇದು ತರ್ಜುಮೆ ಮಾಡಿರುವಂಥ ರೀತಿ ಇದು. ಹಾ ಸರ್, ಅದೇ ನಾನು ಹೇಳ್ತಿದ್ದೆ ಸರ್ ನಿಮ್ಗೆ ಈಗ ಜಸ್ಟ್. ಸೊ ಈಗ ಕ್ವಶನ್ ಪೇಪರ್ IBPS ಆಗ್ಲಿ ಅಥವಾ ಯಾವುದು ಈಗ SSC ಆಗ್ಲಿ ನಾನು ಹೇಳ್ತಿರ್ಬೇಕಾದ್ರೆ, ಸೊ ಅಲ್ಲಿ ಮೇನ್ ಆಗಿ ಬೇಕಾಗಿರೋದು ಏನ್ರಿ, ಈಗ ನಮ್ಮ ರಾಜ್ಯದ ಒಳಗಡೆ ನಮ್ಮ ಕರ್ನಾಟಕದಿಂದ ಒಳ್ಳೆ ಒಳ್ಳೆ ಮ್ಯಾಥ್ಸ್ ಟೀಚರ್ಸ್ ಇದ್ದಾರೆ, ಒಳ್ಳೆ ಒಳ್ಳೆ ರೀಸನಿಂಗ್ ಟೀಚರ್ಸ್ ಇದ್ದಾರೆ. ಸೊ ಬಹಳ ಒಳ್ಳೆ ಕ್ವಾಲಿಫಿಕೇಶನ್ಸ್ ಇದಾರೆ. ಸಾಕಷ್ಟು ಜನ ಬ್ಯಾಂಕಿಂಗ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ ಹುದ್ದೆದಿಂದ ರಿಟೈರ್ಡ್ ಆದವ್ರು ಅದಾರೆ. ಸೊ ಮೈ ಕ್ವಶನ್ ಟು ದಿ ಗೌರ್ಮೆಂಟ್ ಇಸ್ ವೆರಿ ಸಿಂಪಲ್. ಅವರು ಯಾಕೆ ಆ ಪರ್ಸನ್ಸ್ ನ ಅಲ್ಲಿ ಆಸ್ ಅ ರಿಸೋರ್ಸ್ ಪರ್ಸನ್ ಅಂತ ಅಪಾಯಿಂಟ್ ಮಾಡ್ಕೊಂಡು ಅವ್ರಿಗೆ ಆ ಒಂದು ವರ್ಕ್ ನ ನೀವು ಇಂಗ್ಲಿಷ್ ನಲ್ಲೇನೆ ಕ್ವಶನ್ ನ ಸೆಟ್ ಮಾಡಿ. ಬಟ್ ವೆನ್ ಯು ಆರ್ ಟ್ರಾನ್ಸ್ಲೇಟಿಂಗ್ ಇಟ್, ನೀವು ಅದನ್ನ ಯಾವಾಗ ಟ್ರಾನ್ಸ್ಲೇಟ್ ಮಾಡ್ತಿರ್ತೀರಿ ಅವಾಗ ನೀವು ಇಲ್ಲಿ ನಮ್ಮ ರಾಜ್ಯದಿಂದ ಇದ್ದಂತ ರಿಸೋರ್ಸ್ ಪರ್ಸನ್ ಕೈಯಾಗ ಅದನ್ನ ಕ್ವಶನ್ ನ ಕೊಡಿ, ಅವ್ರು ಅದನ್ನ ನೀಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಆ ಎಕ್ಸಾಮಿಗೆ ಕಂಡಕ್ಟ್ ಮಾಡಕ್, ಅಂದ್ರೆ ಸೊ ದಟ್ ಸ್ಟೂಡೆಂಟ್ಸ್ ಕುಡ್ ಗೆಟ್ ದಿ ಕಂಪ್ಲೀಟ್ ನಾಲೆಜ್ ಅಬೌಟ್ ಆ ಪರ್ಟಿಕ್ಯುಲರ್ ಕ್ವಶನ್. ಎಸ್ ಸರ್, ನಿಮ್ ಪಾಯಿಂಟ್ ಇದು ನನ್ನ ಅಭಿಪ್ರಾಯ ಸರ್. ಎಸ್ ಸರ್, ಬರ್ತೀನಿ ಮಾತನಾಡೋಣ ಸರ್, ಬರ್ತೀನಿ, ವಾಪಸ್ ಬರ್ತೀನಿ. ಎಸ್, ನಾವು ಮಾತನಾಡ್ತಾ ಇದ್ದೀವಿ, ಇದು ಉದ್ದೇಶಪೂರ್ವಕವಾಗಿ ಆಗ್ತಿದೆಯೋ ಅಥವಾ ಪ್ರತಿ ಇಲಾಖೆಯಲ್ಲೂ ಅನ್ಯ ಭಾಷಿಕರ ಸಂಖ್ಯೆ ಜಾಸ್ತಿಯಾಗಿ ನಮ್ಮ ರಾಜ್ಯದವರನ್ನೇ, ನಮ್ಮ ಭಾಷಿಕರನ್ನೇ ಹೆಚ್ಚಳ ಮಾಡಿಕೊಳ್ಳೋಣ ಅನ್ನುವಂಥ ಪ್ರಯತ್ನದಲ್ಲಿ ಅಧಿಕಾರಿ ವರ್ಗದಲ್ಲಿ ಇಂತಹ ಪ್ರಯತ್ನಗಳಾಗ್ತಿದೆ. ಕೃಷ್ಣೇಗೌಡ, ನಾನು ಅವ್ರಿಗೆ ಕೇಳಿರೋ ಪ್ರಶ್ನೆ ನಿಮಗೆ ಕೇಳ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಹಿಂದಿ ಭಾಷಿಕರು ಇದ್ದಾರೆ, ಮಾತನಾಡ್ತಾರೆ. ಮಹಾರಾಷ್ಟ್ರದ ಪ್ರಭಾವದ ಕಾರಣಕ್ಕಾಗಿ ಹಿಂದಿ ಮಾತನಾಡೋರು ಇದ್ದಾರೆ. ಬಟ್ ನಾವು ಸೌತಿಗೆ ಬಂದರೆ ಹಿಂದಿ ಮಾತನಾಡೋರು ಸಂಖ್ಯೆ ಕಡಿಮೆ. ನಾನು ಅದೇ ಪ್ರಶ್ನೆನ, ನೀವು ಉತ್ತರ ಭಾರತದ ಅನೇಕರಿಗೆ ಹಿಂದಿಯಲ್ಲೂ ಪರ್ಫೆಕ್ಟ್ ಇದ್ದಾರೆ, ಇಂಗ್ಲೀಷ್ನಲ್ಲೂ ಕೂಡ ಪರ್ಫೆಕ್ಟ್ ಇರ್ಬೋದು. ಬಟ್ ನಾವು ಇಂಗ್ಲೀಷು ಮತ್ತು ಹಿಂದಿ ಬರದೇ ಇದ್ರೆ ವಾಟ್ ನೆಕ್ಸ್ಟ್? ಉದ್ಯೋಗ ಕಡಿತ ಆಗುತ್ತಲ್ಲ ಕರ್ನಾಟಕದವರಿಗೆ. ನೀವು ಮುಂದಿಟ್ಟಿದ್ದೀರಿ, ಇದು ಬೇಕು ಅಂತಾನೆ ಮಾಡ್ತಾರಾ, ಉದ್ದೇಶಪೂರ್ವಕವಾಗಿ ಇದೆಯಾ ಅಂತೇಳಿ. ಅದು ನಿಜ. ಇದಕ್ಕೆ ಮೊದಲಿಂದನೂ ಈಗ ಭಾಷಾ ತಜ್ಞರದ್ದು ಅವ್ರ ಪಾಪ ಅವರು
ಅವರ ಒಂದು ಇದರಲ್ಲಿ ಅವರು ಭಾಳ ಜ್ಞಾನವಾಗಿ ಈಗ ಈ ಹೇಳಿದಂಥ ಜ್ಞಾನಗಳನ್ನು ಎಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ ಭಾಳ ಪ್ರಮುಖವಾದ ಪ್ರಶ್ನೆ ನಮಗೆ. ಈಗ ಇಲ್ಲಿ ಸರ್ಕಾರ ಆಳ್ತಕ್ಕಂಥವ್ರಿಗೇನು ಯಾವುದೂ ಗೊತ್ತಿಲ್ಲ ಮುಂಡೇವಿಕೆ. ಇವತ್ತೇನು ಈಗ ಇವತ್ತು ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಈ ನಾವು ಪಕ್ಕದ ರಾಜ್ಯದ ಬಗ್ಗೆ ಮಾತಾಡ್ತೀವಿ, 2-3 ರಾಜ್ಯದ ಬಗ್ಗೆ, ಉತ್ತರ ಭಾರತೀಯರನ್ನ ಬಿಟ್ಟು ನಾವು ದಕ್ಷಿಣ ಭಾರತೀಯರ. ಇಲ್ಲೇನು ನಮ್ಮ ಕರ್ನಾಟಕದ ದೊಡ್ಡ ದುರಂತ ಏನಂದರೆ, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳಿದಾವಲ್ಲ, ಕೇಂದ್ರ ಸರ್ಕಾರದ ಮಂಡಿ ಉರ್ಸುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರಗಳು ಮಾಡಲ್ಲ. ಯಾಕೆ ಅಂದರೆ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ಏನಂದರೆ ಅಧಿಕಾರದ ದಾಹ. ಇಲ್ಲಿ ಕನ್ನಡಿಗರನ್ನ ಏನಾಗಲಿ, ಮತದಾರರು ಏನಾಗಲಿ, ಯಾವುದೇ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಬರಲಿ, ಇವ್ರಿಗೆ ಗೊತ್ತಾಗೋದು ಯಾವಾಗ ಅಂದರೆ ಬೆಂಕಿ ಬಿದ್ದ ಮೇಲೆ. ಇವರೆಲ್ಲ ಯಾವಾಗ ಹುಡ್ಕೋತಾರೆ ಅಂದರೆ ರಾಜ್ಯ ಸರ್ಕಾರದವರು ಏನಂದ್ರೆ ಏನೋ ಗೊತ್ತಿರಲ್ಲ, ಅದಕ್ಕೆ ತಕ್ಕನಾಗಿ ಅಧಿಕಾರಿಗಳನ್ನ ಇಟ್ಟಿದ್ದಾರೆ ಆಯಾ ಜಾಗಕ್ಕೆ. ಆದರೆ ಅವ್ರಿಗೂ ಮುಂದೆ ಗೊತ್ತಿಲ್ಲ ಅದು ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಏನು ಮಾಡಬೇಕು, ನಮ್ಮ ಜವಾಬ್ದಾರಿ ಏನು, ನಮ್ಮ ಕನ್ನಡವನ್ನು ಮತ್ತು ಪ್ರಶ್ನೆ ಪತ್ರಿಕೆ ಹಿಂಗಾಗಿದೆ ಅಲ್ಲಿ ಸರಿ ಮಾಡಬೇಕು ಅನ್ನೋ. ಪ್ರಮುಖವಾಗಿ ನಮ್ಮ ಆಡಳಿತ ಇಲ್ಲಿ ವಿಫಲ ಆಗಿದೆ. ಪ್ರಮುಖವಾಗಿ ಆಡಳಿತವನ್ನು ಚುರುಕುಗೊಳಿಸಬೇಕು ಅಂತ ಹೋದರೆ ಚುರುಕುಗೊಳಿಸೋ ಪರಿಸ್ಥಿತಿಲಿ ಇವತ್ತು ಕನ್ನಡಿಗರಿಲ್ಲ. ಬದುಕಟ್ಕೊಳ್ಳೋದ್ರಲ್ಲೇ ಒಂದು ರೀತಿಲಿ ಅಯೋಮಯ. ಯಾಕೆಂದರೆ ಇವತ್ತು ಸರ್ಕಾರಗಳು ಕೊಡುವಂಥ ಸವಲತ್ತುಗಳಲ್ಲಿ. ಮತ್ತು ಉದ್ಯೋಗ ಅಂತ ಬಂದಾಗ ನೀವು ಹೇಳಿದಾಗೆ ಎಲ್ಲದರಲ್ಲೂ ತಾರತಮ್ಯ ಇದೆ. ಈ ರೈಲ್ವೆಲ್ ಒಂದರಲ್ಲಿ ಅಲ್ಲ, ಕರೆಕ್ಟ್. ಅದು ಇಲ್ಲಿ ಉತ್ತರ ಕರ್ನಾಟಕ ಮತ್ತು ನಮ್ಮ ಮೈಸೂರು ಪ್ರಾಂತ್ಯ ಅಂತ ನಾವು ವಿಂಗಡಣೆ ಮಾಡೋದೇ ಬೇಡ, ಎಲ್ಲ ಕಡೆ ಇದೆ ಈ ತಾರತಮ್ಯ. ಯಾಕೆ ಅಂದರೆ ನಾವೇನು ಆಯ್ಕೆ ಮಾಡಿ ಕಳಿಸ್ತೀವಲ್ಲ ಮಹಾನುಭಾವರು, ಇವ್ರು ಮಾಡ್ತಕ್ಕಂಥ ಈ ರೀತಿಯ ಬ್ರಿಟಿಷರ ಆಳ್ವಿಕೆಗಿನ್ನ ಅಧ್ವಾನ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಸರ್ಕಾರಗಳು. ಮತ್ತೆ ನಿರೀಕ್ಷೆಗಳು ಹೆಂಗೆ? ನಾವಿಲ್ಲಿ ಬೊಬ್ಬೆ ಹೊಡಿಬೇಕು ಬೀದಿಲಿ, ಇಲ್ಲಾಂದ್ರೆ ಪಾಶ್ಚಾತ್ಯ ಪಾಪ ಸರ್ ಎಷ್ಟು ವರ್ಷ ಬೊಬ್ಬೆ ಹೊಡೆಯೋದು? ಅಲ್ಲ, ಅದೇ ನಮ್ಮ ಪ್ರಶ್ನೆ ಇರೋದು ಏನಂದ್ರೆ, ಇವತ್ತು ನಮ್ಮ ಪ್ರಶ್ನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಜನರಿಗೂ ಗೊತ್ತಾಗಿದೆ ಇವತ್ತು ಎಲ್ಲ ಸರ್ಕಾರಗಳ ಹಣೆ ಬರ ಏನು ಅಂತ ಅರ್ಥ ಆಗಿದೆ. ಈಗ ಇನ್ನು ಮುಂದೆ ಏನು ಅಂತ ಜನರೇ ತೀರ್ಮಾನ ಮಾಡಬೇಕಾಗ್ತದೆ. ಆದರೆ ಈಗ ಜನರು ನಮ್ಮ ಇವರು ಭಾಷಾ ತಜ್ಞರು ಮಾತಾಡುವಾಗ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ. ಈ ಭಾಷಾ ವಿಚಾರ ಬಂದಾಗ ನೀವು ಸ್ವಲ್ಪ ಆ ಭಾಗದಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಿದೆ, ಶಿಕ್ಷಣನೂ ಕೂಡ ಇವತ್ತು ಒಂದು ರೀತಿಲಿ ಅಯೋಮಯ. ಯಾಕೆಂದರೆ ಭಾಷಾ ತಾರತಮ್ಯಗಳು ಯಾಕೆ ಆಗ್ತದೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವಗಳು ಕಮ್ಮಿ ಆಗ್ತಾ ಇದೆ. ಉದ್ಯೋಗ ಪಡ್ಕೊಳ್ಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಅವರು ಕೂಡ ಅಸಹಾಯಕರಾಗಿ ನಿಂತಿದ್ದಾರೆ. ಯಾರನ್ನ ಕೇಳಬೇಕು? ಸರ್ಕಾರ ಕೇಳಕ್ಕೆ ಹೋದ್ರೆ ಸರ್ಕಾರ ಮಾಹಿತಿ ಕೊಡಲ್ಲ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ತಗೊಂಡವ್ರು ಅವರು ಸರಿಯಾಗಿ ಉಡಾಪೆ ಉತ್ತರಗಳು, ನಿಮಗೆಲ್ಲೂ ಕೂಡ ಸರಿಯಾದ ಒಂದು ಇದು ಸಿಗ್ತಾ ಇಲ್ಲ ಅವರಿಗೆ, ಅವಕಾಶಗಳಾಗ್ಲಿ ಮತ್ತೆ ಬೇಕಾದಂಥ ವಿಚಾರಧಾರೆಗಳನ್ನ ಯಾರು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮದು ನೇರ ಈ ಹೋರಾಟದ ಮನೋಭಾವ ಯಾವಾಗ ಹೆಂಗಿರ್ತದೆ ಅಂದರೆ, ಈ ಥರ ಸುತ್ತಿ ಬಳಸಿ ಬರೋದಕ್ಕಿಂತ ನಾವು ನೇರ ಸರ್ಕಾರ ಇದೆಯಲ್ಲ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಸರ್ಕಾರಗಳಾಯ್ತು. ಸೋಮಣ್ಣನಂತಹ ಕೇಂದ್ರ ಅಲ್ಲಿಗೆ ಬಂದೆ. ಈಗ ಕೇಂದ್ರದ ರಾಜ್ಯ ಸಚಿವರುಗಳು ಇದ್ದೀರಲ್ಲ, ನಿಮ್ಮ ನೀವು ಕೂರಿಸಿರೋದೇ ಅದಕ್ಕಲ್ವರಪ್ಪ ಇಂಥ ತಪ್ಪುಗಳನ್ನ ಸರಿ ಮಾಡಿ ಅಂತ ಹೇಳಿ. ನನ್ನ ಪ್ರಶ್ನೆ ಇರೋದಿಲ್ಲೇ, ಬೆಂಗಳೂರು ವಲಯದಲ್ಲಿ ಈ ಸಮಸ್ಯೆ ಆಗಿದ್ದಾಗ ಸೋಮಣ್ಣನವರು ಅಧಿಕಾರಿಗಳ ಸಭೆ ಕರೆದು ಕೇಳ್ತಾರೆ. ಅಧಿಕಾರಿಗಳು ಏನು ಹೇಳ್ತಾರೆ? ಕಣ್ತಪ್ಪಿನಿಂದ ಆಗಿದೆ ಅಂತ. ಒಂದು ರಿಕ್ರೂಟ್ಮೆಂಟ್ ಅನ್ನ ಕಣ್ತಪ್ಪಿನಿಂದ ಇವರು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಒಂದು ಪ್ರಶ್ನೆ. ಹುಬ್ಬಳ್ಳಿ ವಲಯದಲ್ಲಿ ಈ ಸಮಸ್ಯೆ ಆದಾಗ ಅವ್ರು ಹೇಳ್ತಾರೆ ತಂತ್ರಜ್ಞಾನ ಅಭಿವೃದ್ಧಿ ಆಗಿಲ್ಲ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾಡುವಲ್ಲಿ ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಮಾತ್ರ ಇದೆ, ಕನ್ನಡಕ್ಕೆ ಅವಕಾಶ ಇಲ್ಲ ಅಂತ ಒಬ್ಬ ಸಚಿವರ ಆದೇಶ ಇದ್ದಾಗಲೂ ಕೂಡ. ಅಂದರೆ ಅದಕ್ಕೆ ನಾನು ಹೇಳ ಕೊಟ್ಟಿದ್ದು, ಈಗ ನಮ್ಮ ಸಚಿವರುಗಳಿಗೆ ಕೆಲವು ಅಧ್ಯಯನಶೀಲರು ಇಲ್ಲ ಇಲ್ಲಿ. ಕೆಲವು ಈ ರೈಲ್ವೆ ವಿಚಾರದಲ್ಲಿ ಸೋಮಣ್ಣನಿಗೆ ಅಲ್ಪ ಸ್ವಲ್ಪ ಇತ್ತೀಚೆಗೆ ಇರ್ಬೋದೇನೋ, ಆದರೆ ತಳಮಟ್ಟದ ಅಧ್ಯಯನ ಕಮ್ಮಿ. ಯಾಕೆಂದರೆ ರೈಲ್ವೆ ಅನ್ನೋಂಥದ್ದು ಈಗ ಮೇಲ್ವರ್ಗದ ಅಧಿಕಾರಿಗಳು IAS IPS ಅಲ್ಲಿ ಹೆಂಗ್ ದಾರಿ ತಪ್ಪಿಸ್ತಾರೆ, ನಮ್ಮ ರಾಜ್ಯ ಸಚಿವರಿಗೆ ಏನು ಗೊತ್ತಿಲ್ಲದಾಗ ಅದೇ ರೀತಿ ಕೇಂದ್ರದಲ್ಲೂ ಕೂಡ ಸೋಮಣ್ಣನ ದಾರಿ ತಪ್ಪಿಸೋರು ಇದ್ದಾರೆ. ಆದರೆ ಸೋಮಣ್ಣವ್ರಿಗೆ ಅತಿ ಬುದ್ಧಿ ಇದೆ. ನಾವು ಅವ್ರ ವಿಚಾರದಲ್ಲಿ ನಾವು ಅಷ್ಟೊಂದು ಸುಲಭ ತಗೊಳಕ್ಕಾಗಲ್ಲ. ಅಧಿಕಾರಿಗಳನ್ನ ಕಿವಿಂಡೋಲ್ತ ತಾಕತ್ತು ಇದೆ, ಗದರ್ಸೋ ತಾಕತ್ತು ನಾವು ನೋಡಿದ್ದೀವಿ. ಆದರೆ ಇವತ್ತಾಗಬೇಕಾಗಿರೋದು ಏನಂದ್ರೆ, ಇನ್ನು ಮೀರಿ ಹೋಗಿ ಇಂಥ ತಳಮಟ್ಟದ ಈ ರೀತಿಯ ಉಡಾಪೆ ಉತ್ತರಗಳು ಮತ್ತೆ ಉಡಾಪೆ ಉತ್ತರಗಳು ಕೊಡ್ತಕ್ಕಂಥ ಅಧಿಕಾರಿಗಳನ್ನ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದಾಗಬೇಕು, ಇದನ್ನ ಸರಿ ಮಾಡುವಂಥದ್ದಾಗಬೇಕು. ಆದಾಗ ಮಾತ್ರ ಇಂಥ ಚರ್ಚೆಗಳಿಗೆ ಬಹಳ ಮಹತ್ವ ಕೊಟ್ಟಂಗೆ ಆಗ್ತದೆ. ನಾವು ಕೇಂದ್ರದ ಸಚಿವರಿಗೆ, ರಾಜ್ಯ ಸಚಿವರಿಗೆ ಸೋಮಣ್ಣರು ಬಹಳ ಒಳ್ಳೆ ವರ್ಕರ್ ಇದ್ದಾರೆ, ಒಳ್ಳೆ ಕೆಲಸಗಾರರು. ಆದ್ರೆ ಇಂಥ ಅವ್ರ ಕಾಲ್ಗಡದಲ್ಲಿ ಹಿಂಗೆ ಆಗ್ತದೆ ಅಂದಾಗ ಏನು ಗೊತ್ತಿಲ್ಲದ್ರ ಕಾಲ್ಗಡದಲ್ಲಿ ಏನಾಗ್ಬೋದು ಅನ್ನೋದು ಕೂಡ ನಾವು ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾಗ್ತದೆ, ಅವ್ರಿಗೆ ಮನ ಮುಟ್ಟಿಸ್ಬೇಕಾಗ್ತದೆ. ಹಾಗಾಗಿ ಸೋಮಣ್ಣವರು ಮನವಿ ಮಾಡ್ಕೊಳ್ಳೋದೇನು, ನಿಮ್ಮ ತಮ್ಮ ಮಾಧ್ಯಮದ ಮುಖೇನ ತಕ್ಷಣ ಇದನ್ನು ಸರಿ ಮಾಡುವಂತ ಕೆಲಸ ಆದಾಗ ಮಾತ್ರ ಆ ಹುದ್ದೆಗೆ ಒಂದು ಗೌರವ ಸಿಗ್ತದೆ. ಇನ್ನೊಂದಷ್ಟು ನೀವು ದೊಡ್ಡ ಮಟ್ಟಕ್ಕೆ ಜನರಲ್ಲಿ ಒಂದು ನಿಮ್ಮ ಭಾವನೆಗಳು ಬೆಳೀತವೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಗುರುರಾಜ್ ಅವರೇ, ಕರ್ನಾಟಕದಲ್ಲಿ ಕನ್ನಡ ಭಾಷಾ ಮಸೂದೆ 2022 ಮಂಡಿಸಬೇಕು ಅಂತ ಚರ್ಚೆಗಳಾಗ್ತಾ ಇದೆ. ಅದರಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಮೀಸಲು,
ಭಾಷಾವಾರು ವಿಚಾರದಲ್ಲಿ ಕನ್ನಡಿಗರಿಗೆ ಪ್ರಾಧಾನ್ಯತೆ, ಖಾಸಗಿ ಕಂಪನಿಗಳಲ್ಲೂ ಕೂಡ ಉದ್ಯೋಗಕ್ಕೆ ಮೀಸಲು ಮತ್ತು ಇಂತಹ ಕೇಂದ್ರದ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸುವುದು ಅಂತ ಯಾರೋ ಕನ್ನಡಪರ ಸಂಘಟನೆಯವರು ಸಾರ್ವಜನಿಕರು ಒಂದು ಪ್ರತಿಭಟನೆ ಮಾಡಿ 4 ದಿನ ಏನೋ ಆಗಿದ್ದು ಹೋದ ತಕ್ಷಣ ಒಂದು ಸರ್ಕಾರದಿಂದ ಒಂದು ನಿಲುವು ಬೇಕಲ್ವಾ ಈ ವಿಚಾರದಲ್ಲಿ? ಏನು ಮಾಡಬಹುದು ಅಂತೀರಿ ನೀವು? ಯಾವುದೇ ಒಂದು ರಿಸರ್ವೇಷನ್ ಆಗಲಿ, ಯಾವುದೇ ಒಂದು ಈ ಥರದ ಒಂದು ಮಸೂದೆಗಳು 5 ಕಾರಣದಿಂದ ಮಾಡಬೇಕಾಗುತ್ತೆ. ಮೊದಲನೇದು ಆಡಳಿತಾತ್ಮಕ ಅವಶ್ಯಕತೆ. ಇಟ್ ಈಸ್ ಇನ್ನೆವಿಟಬಲ್, ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ನಮ್ಮನೆ, ನಮ್ಮ ಜಾಗ, ನಮ್ಮ ಭಾವನೆಗಳು ಅರ್ಥ ಆಗುವಂತ ಆಡಳಿತಾತ್ಮಕ ಅವಶ್ಯಕತೆಗೆ ಮೊದಲನೇ ಕಾರಣ. ಎರಡನೇ ಕಾರಣ ಸ್ಥಳೀಯ ಪ್ರತಿಭೆ. ನಮ್ಮ ಸ್ಥಳೀಯ ಪ್ರತಿಭೆಗೆ ನಾವು ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ನಮ್ಮನೆಯವರಿಗೆ ನಾವು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ಮೂರನೇದು ಭಾವನಾತ್ಮಕ ಸಂಸ್ಕೃತಿಗೆ ನಾವು ಒಳಗಾಡಿದ್ದೀವಿ ರೀ. ನಮ್ಮ ಭಾಷೆ, ನಮ್ಮ ಸರ್, ಭಾವನಾತ್ಮಕ ಸಂಸ್ಕೃತಿಗೆ ಒಳಗಾದ್ರೆ ಸಮಾನ ಅವಕಾಶದ ಕೊರತೆಯ ಪ್ರಶ್ನೆ ಬಂದ್ಬಿಡುತ್ತಲ್ವಾ? ಆ ಸಮಾನತೆಯ ಮಧ್ಯದಲ್ಲಿ ಎರಡು ಯಾವುದೇ ಒಂದು ಒಂದು ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಎರಡು ಒಂದು ಕಾಂಪಿಟೆನ್ಸಿ ಇತ್ತು, ಒಂದು ಸ್ಕಿಲ್ ಮ್ಯಾಟ್ರಿಕ್ಸ್, ಎರಡು ಮಿನಿಮಮ್ ರಿಕ್ವೈರ್ಮೆಂಟ್. ಅದು ಯಾವಾಗ ಆಗತ್ತೆ? ನಮ್ಮವರನ್ನು ಒಂದು ಜ್ಞಾನಾರ್ಜನೆ ಮಾಡಬೇಕಾಗತ್ತೆ, ಸ್ಕಿಲ್ಸಿಗೆ ಸಂಬಂಧಪಟ್ಟಂತೆ, ಕಾಂಪಿಟೆನ್ಸಿಗೆ ಸಂಬಂಧಪಟ್ಟಂತೆ ತಯಾರು ಮಾಡುವಂತಹ ಶಿಕ್ಷಣದ ಒಂದು ಮಸೂದೆಯನ್ನು ತಂದು ಅವರಿಗೆ ಫಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಸ್ಕಿಲ್ ಮ್ಯಾಟ್ರಿಕ್ಸ್ ಇನ್ಕ್ರೀಸ್ ಮಾಡುವಂತ ಒಂದು ಆರ್ಗನೈಸೇಷನ್ಸ್ ಇವತ್ತೇನು ಸ್ಕಿಲ್ ಡೆವಲಪ್ಮೆಂಟ್ ಇದನ್ನ ಒತ್ತು ಕೊಡಬೇಕಾಗತ್ತೆ. ಮೂರನೇದು ಎಲ್ಲದಾಗಿ ಯಾವುದೇ ಒಂದು ಕಲ್ಚರ್, ಒಂದು ಸಂಸ್ಕೃತಿಯನ್ನ ಸ್ಟ್ಯಾಂಡರ್ಡ್ ಆಗಿ ಒಂದು ಮೇಲೆತ್ತುವಂತಹ ಕಾರ್ಯವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಆಫ್ ಕಲ್ಚರ್ ಅಂದ್ರೆ ಸಾಂಸ್ಕೃತಿಕ ಪ್ರಮಾಣೀಕರಣ ಅನ್ನುವಂಥ ಮಾತನ್ನ. ಯಾಕಂದ್ರೆ ಪ್ರಮಾಣೀಕರಣ ಯಾವಾಗ ಆಗತ್ತೆ? ಈ ತರದ ನೀವು ಹೇಳಿರುವಂತ ರೆಗ್ಯುಲೇಟರಿ ನಾರ್ಮ್ಸ್ ತಂದು ಆ ಭಾಗದವರಿಗೆ ಒತ್ತು ಕೊಟ್ಟಾಗ, ಕೊನೆಯದು ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ, ಅವಕಾಶದ ಸಮಾನತೆಯನ್ನು ಕೊಟ್ಟಾಗ ನಮ್ಮ ಭಾಗದ ಜನತೆ ಒತ್ತು ಕೊಡ್ಲಿಕ್ಕೆ ಆಗತ್ತೆ. ಇದು ಆಗಬೇಕು ಅಂದ್ರೆ ಏನು ಮಾಡಬೇಕು? ಮೊದಲನೇದು ಈ ಪ್ಯಾರಾಮೀಟರ್ಸ್ ಹೇಳ್ಬಿಟ್ಟೆ. ನಮ್ಮ ಸಂಸ್ಥೆ, ನಮ್ಮ ಆರ್ಗನೈಸೇಷನ್ಸು, ನಮ್ಮ ಕಲ್ಚರು, ನಮ್ಮ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಏನು ಮಾಡಬೇಕಾಗತ್ತೆ? ಇದಕ್ಕೆ ಲಿಂಕ್ ಆಗುವ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಒತ್ತು ಕೊಡಬೇಕಾಗತ್ತೆ. ಫಸ್ಟ್ ಜ್ಞಾನ, ಸ್ಕಿಲ್ಸು, ಅದಕ್ಕೆ ಒತ್ತು ಕೊಡಬೇಕಾಗತ್ತೆ, ಅದಕ್ಕೆ ಇಂಪ್ರೂವ್ಮೆಂಟ್ ಕೊಡಬೇಕಾಗತ್ತೆ. ನಾನು ಸ್ವಲ್ಪ ಇಲ್ಲಿ ಇಂಟರಪ್ಟ್ ಆಗ್ತೀನಿ. ನಮ್ಮ ಮಕ್ಕಳಿಗೆ ಹೀಗೆ ಅವರನ್ನ ಬೆಳೆಸಿನೇ ಇವತ್ತು ಕನ್ನಡದ ಪರಿಸ್ಥಿತಿ ಈಗ ಆಗ್ತಿದೆ ಅಂತ. ನಮ್ಮಲ್ಲಿ ಪರಿಸ್ಥಿತಿಗಳು ಹೆಂಗಾಗಿದೆ ಅಂತ ಹೇಳಿದ್ರೆ, ನಾನೊಂದು ಎಕ್ಸಾಮನ್ನು ಪಾಸ್ ಮಾಡ್ಬೇಕಂತ ಹೇಳಿದ್ರೆ ಪೇರೆಂಟ್ಸ್ ಕನ್ನಡ ಬರಲಿಲ್ವಾ, ಇಂಗ್ಲಿಷ್ ಕಲಿ, ಹಿಂದಿ. ಬಹುತೇಕ ಅಭ್ಯರ್ಥಿಗಳ ಆಕ್ಷೇಪಣೆ ಇರೋದು ಕೂಡ ಇಲ್ಲೇ ಇದೆ ಸರ್. ಕನ್ನಡದಲ್ಲಿ ನಾನು ಪರೀಕ್ಷೆ ಬರೀಬೇಕಂತ ಹೇಳಿದ್ರೆ ಓದೋದಕ್ಕೆ ಮಟೀರಿಯಲ್ ಇಲ್ಲ ಅಂತ ಹೇಳ್ತಾರೆ. ಸರ್, ತಮ್ಮ ಮಾತು ಖಂಡಿತವಾಗೂ ಸತ್ಯ ಇದೆ ಸರ್. ಇದರಲ್ಲಿ ಎಷ್ಟೋ ಸರ್ತಿ ನಾವು ನೋಡಿರ್ತೀವಿ, ಕನ್ನಡದ ಬುಕ್ಸೇ ಮಕ್ಕಳವರೆಗೆ ಮುಟ್ಲಾರ್ದ. ಈಗ UPSC ಯಾಕೆ ಹಿಂದಿ ಮತ್ತು ಇಂಗ್ಲಿಷ್ ಹೋಗ್ತಾರೆ ಅಂದ್ರೆ ಮಟೀರಿಯಲ್ ಇಲ್ಲ ಅಂತ ಹೇಳ್ತಾರೆ ಅವ್ರು ಸ್ವಚ್ಛಾಗಿ. ಅದ್ರ ಬಗ್ಗೆ ಸರ್ಕಾರಗಳು ಆಲೋಚನೆ ಮಾಡಬೇಕು ಅಂತ. ಖಂಡಿತವಾಗೂ 100% ಸತ್ಯ. ಅದಕ್ಕೆ ಸಂಬಂಧಪಟ್ಟ ಒಬ್ರು ಹೇಳಿದ ಹಾಗೆ ಆ ಸಂಬಂಧಪಟ್ಟ ರಿಸೋರ್ಸ್ ಪರ್ಸನ್ ತಗೊಂಡು ದಯವಿಟ್ಟು ಗೂಗಲ್ ಟ್ರಾನ್ಸ್ಲೇಷನ್ ಆಗಬಾರ್ದು. ಅವ್ರ ಮಾತು 100% ಸತ್ಯ ಇದೆ. ಅದನ್ನ ಹೇಗಿದೆಯೋ ಹಾಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಎಷ್ಟೋ ಸರ್ತಿ ಅಪಾರ್ಥಗಳು ಆಗ್ಬಿಡ್ತವೆ ಪ್ರಶ್ನೆಗಳು. ಅದು ಆಗ್ಲಾರ್ದಂಗೆ ಸರಿಯಾದ ರಿಸೋರ್ಸ್ ಪರ್ಸನ್ಸ್ ತಗೊಂಡು ಅದಕ್ಕೆ ಲಿಂಕ್ ಆಗುವಂತಹ ಪ್ರಶ್ನೆಗಳನ್ನ ಅರ್ಥೈಸುವ ರೀತಿಯಲ್ಲಿ ಮಾಡಿ ಅವರಿಗೆ ಪ್ರಮೋಟ್ ಮಾಡಿದ್ರೆ ಖಂಡಿತವಾಗೂ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಇದಕ್ಕೆ ಸೀಮಿತವಾಗಿ ರಿಸೋರ್ಸ್ ಪರ್ಸನ್ ಹೈರ್ ಮಾಡಬೇಕಾಗತ್ತೆ, ಮುಂದುವರಿಸಬೇಕಾಗತ್ತೆ. ಎಸ್ ಸರ್. ವಿವೇಕಾನಂದ್ರ ಅವರು ಇದ್ದಾರೆ ಸರ್. ಈ ಕನ್ನಡದಲ್ಲಿ ಪರೀಕ್ಷೆಯನ್ನ ಬರೆದು ಯಶಸ್ಸಾಗುವವರ ಪ್ರಮಾಣವನ್ನು ನೋಡ್ತಾ ಇದ್ದೇನೆ. 3.5 ಇದೆ, ಕೇವಲ 3.5 ಅಷ್ಟೇ. ಕೇವಲ ಈ ಪರೀಕ್ಷೆನೇ ಅಂತಲ್ಲ, ಈ ಭಾಷೆಗಳು ಸಾಮಾನ್ಯವಾಗಿ ಕನ್ನಡ ಭಾಷೆ ಸರ್ಕಾರಿ ಶಾಲೆಗಳಲ್ಲೇ ಇದೆ. ಯಾವ್ದಾದ್ರು ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಇದೆಯಾ? ತೀರಾ 1-2 ಇರ್ಬೋದು. ಸಹಜವಾಗಿ ನಿಮಗೆ ಅಲ್ಲಿ ಅದು ತುಂಬಾ ಬಡ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಅಲ್ಲಿ ಕನ್ನಡ ಮಾಧ್ಯಮಕ್ಕೆ ಹೋಗ್ತಾರೆ. ಇನ್ನು ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂಗೆ ಬರ್ತಾರೆ. ಅದಕ್ಕೆ ತೀರಾ ಯಾರೋ ಒಬ್ಬ ಬಡ, ಆರ್ಥಿಕವಾಗಿ ಬಡವರು ಇರೋರು ಸರ್ಕಾರಿ ಶಾಲೆಯಲ್ಲಿ ಬಂದವರು ಯಾರೋ ಒಬ್ಬೊಬ್ರು ಅದಕ್ಕೆ ಅದು 3.5 ಬಂದಿರೋದು. ಅದಕ್ಕೆ ನಾವು ಹೇಳ್ತಾ ಇರೋದು, ದ್ವಿಭಾಷಾ ನೀತಿಯನ್ನ ಇಲ್ಲಿ ಜಾರಿ ಮಾಡಲೇಬೇಕಾಗಿದೆ. ದ್ವಿಭಾಷಾ ನೀತಿ ಮಾಡಿದಾಗ ಕನ್ನಡ ಶಾಲೆಗಳು, ಈವನ್ ಖಾಸಗಿ ಶಾಲೆಗಳಲ್ಲೂ ಕೂಡ ಕನ್ನಡವನ್ನ ಕಡ್ಡಾಯ ಮಾಡಬೇಕು ಮಾಧ್ಯಮವಾಗಿ. ಜಗತ್ತಿನ ಎಲ್ಲಾ ದೊಡ್ಡ ದೊಡ್ಡ ಸಾಹಿತಿಗಳಿರ್ಬೋದು,
ಭಾಷಾಶಾಸ್ತ್ರಜ್ಞರಿರ್ಬೋದು, ಎಲ್ಲರೂ ಹೇಳಿರೋದಿದೆ, ಮಾತೃಭಾಷೆಯ ಶಿಕ್ಷಣ, ದ ಪ್ರೈಮರಿ ಎಜುಕೇಶನ್ ಶುಡ್ ಬಿ ವಿತ್ ದ ಮದರ್ ಟಂಗ್. ಅಂದ್ರೆ ತಾಯಿ ಭಾಷೆಯಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಕೊಡ್ಬೇಕು. ಹಾಗೇನಾದ್ರೂ ಕರ್ನಾಟಕದಲ್ಲಿ ಆಗಿದ್ದಿದ್ರೆ ನೀವ್ ಹೇಳಿದ್ರಲ್ಲ ಅದು 3.5, ಅದು ಖಂಡಿತವಾಗ್ಲೂ 70-80% ಬರ್ತಾ ಇತ್ತು. ಅಂದ್ರೆ ಒಂದು ನಾವು ಅವ್ರನ್ನ ಬ್ಲೇಮ್ ಮಾಡ್ತಾ ಇದೀವಿ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಹಿಂದಿ ಭಾಷಿಕರ ನಮ್ಮ ಮೇಲೆ ಒತ್ತಡ ಮಾಡ್ತಾ ಇರೋದು, ಅದು ಒಂದು ಭಾಗ. ಹೋರಾಟಗಳು ವಿರೋಧ ಒಂದು ಭಾಗ ಆದ್ರೆ ನಮ್ಮಲ್ಲಿ ಏನು ಬೆಳಿಬೇಕು, ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ಕನ್ನಡಕ್ಕಾಗಿ ಗಡಿನಾಡಿದ್ದಾಗಿದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳೇ ಇದ್ದಾರೆ, ಅವರಿದ್ದಾಗಲೇ ಕೂಡ ಕನ್ನಡದ ಈ ದುಸ್ಥಿತಿ ಇದೆ ಅನ್ನೋದಾದ್ರೆ ಕನ್ನಡಕ್ಕೆ ಈ ಆಡಳಿತ ಪಕ್ಷಗಳು ಮತ್ತು ಅಧಿಕಾರಿಗಳು ಯಾವ ಮಹತ್ವವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಆಡಳಿತಾತ್ಮಕವಾಗಿ ಇದು ಆಗ್ಬೇಕಾಗಿರೋದು. ಈಗ ನಾವು ಹೋರಾಟಗಾರ ಯತ್ನೆ ಮಾಡಿದ್ರು ರಾಜಕೀಯ ಆಡಳಿತ ಇದ್ದಾಗ ಮಾತ್ರನೇ ಕನ್ನಡದ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಈ ಚರ್ಚೆ ಏನು ಮಾಡ್ತಾ ಇದ್ದೀವಿ, ಈ ಪ್ರಶ್ನೆಗಳಿಗೆ ನಿಜವಾದ ಉತ್ತರ ಇರೋದು ಎಲ್ಲಿ ಅಂದ್ರೆ ಅದು ರಾಜಕೀಯ ಶಕ್ತಿ ಕೇಂದ್ರದಲ್ಲಿ, ಆಡಳಿತ ಶಕ್ತಿ ಕೇಂದ್ರದಲ್ಲಿ. ವಿಧಾನಸೌಧದಲ್ಲಿ ಕುಳಿತಿರುವವರು ನಮ್ಮ ಈ ಚರ್ಚೆಗಳನ್ನ ಅಥವಾ ಈ ರೀತಿಯ ಅನೇಕ ತಜ್ಞರನ್ನ ಕರೆಸಿ ಮಾತಾಡಿ ಅಧ್ಯಯನ ಮಾಡಿ ಮನಸ್ಸಾಕ್ಷಿಯಿಂದ ಅನುಷ್ಠಾನ ಮಾಡಿದ್ದೇ ಆಗಿದ್ರೆ ಇವತ್ತು ಈ ದುಸ್ಥಿತಿ ಬರ್ತಾ ಇರಲಿಲ್ಲ. ಅಂದ್ರೆ ಮೇಲಿನವರ ವಿರೋಧಕ್ಕಿಂತ ಹೆಚ್ಚಾಗಿ ನಾವು ಕೂಡ ವಿಫಲವಾಗಿದ್ದೀವಿ, ನಮ್ಮ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ. ನೋಡಿ, ಎಂತ ದೊಡ್ಡ ಸ್ಕೂಲ್ಗಳು ಕನ್ನಡ ಮಾಧ್ಯಮನೇ ಇಲ್ಲ. ಅವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗ್ ಬರೆಯಕ್ಕೆ ಸಾಧ್ಯ ಆಗುತ್ತೆ? ಹೊಸ ಪುಸ್ತಕಗಳು ಹೆಂಗ್ ಬರಕ್ ಸಾಧ್ಯ ಆಗುತ್ತೆ? IAS IPS ಅದಕ್ಕೆ ಬರ್ಬೇಕಾದಂತಹ ಮೆಟೀರಿಯಲ್ ಯಾರು ತಗೊಳ್ಳೇ ಇಲ್ಲ ಅಂದ್ರೆ 3% ಇರೋದಾಗ ಯಾಕೆ ಬರ್ತಾರೆ? ಸೊ ಆ ಕಾರಣಕ್ಕಾಗಿ ನಾವು ಬ್ಲೇಮ್ ಮಾಡೋದು ಒಂದಾದ್ರೆ ನಮ್ಮನ್ನ ನಾವು ಜಾಗೃತಗೊಳಿಸಿಕೊಳ್ಳೋದು 2 ಕೆಲಸ ಆಗಬೇಕು. ನಮ್ಮ ಹೋರಾಟಗಳು ವಿರೋಧ ಎಷ್ಟಿದೆಯೋ ಪರವಾಗಿಯೂ ಅಷ್ಟೇ ಮಾಡ್ಬೇಕಾಗುತ್ತೆ. ಅಂದ್ರೆ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡಬೇಕು. ಕನ್ನಡ ಮಾಧ್ಯಮಗಳಿಗೆ ಈಗ 4% ಏನೋ ಇದೆಯಂತೆ, ಅದು ಸರಿಯಾಗಿಲ್ಲ. ಅದನ್ನ 10% ಮೀಸಲಾತಿ ಕೊಡಬೇಕು. ಅಂದ್ರೆ SSLC ವರೆಗೂ ಯಾರು ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ ಅವರಿಗೆ 10% ಉದ್ಯೋಗ ಮೀಸಲಾತಿ ಕೊಟ್ರೆ ಸಹಜವಾಗಿಯೇ ಕನ್ನಡ ಆಗುತ್ತೆ. ಆಮೇಲೆ ಖಾಸಗಿ ಶಾಲೆಗಳಲ್ಲೂ ಕೂಡ ಕನಿಷ್ಠ ಪ್ರಾಥಮಿಕ ಶಿಕ್ಷಣವನ್ನ ಕಡ್ಡಾಯ ಮಾಡಲಿಲ್ಲ ಅಂದ್ರೆ ಇನ್ನೊಂದು 50-100 ವರ್ಷದಲ್ಲಿ ಸ್ವತಂತ್ರ ಹೋರಾಟಗಾರರ ಕನ್ನಡದ ಮಾತಾಡೋದು ಕರೆದು ಮಾತಾಡಬೇಕಾಗುತ್ತೆ. ವಿ ಆರ್ ಇನ್ ಎ ವೆರಿ ಡೇಂಜರಸ್, ಅತ್ಯಂತ ಅಪಾಯಕಾರಿಯಾಗಿದ್ದೀವಿ. ಖಂಡಿತವಾಗ್ಲೂ ಇದು ಕೇವಲ ನಮ್ಮ ಮಾತುಗಳಲ್ಲ, ಭಾವನೆಗಳು. ಏನಾದ್ರೂ ಮಾಡಿ ಕೆಲಸವನ್ನು ಮಾಡಬೇಕಿಲ್ಲ ಅಂದ್ರೆ ಮಾಧ್ಯಮ ಮಠ ಮಹಾದೇವರೇ ಇಲ್ಲ. ಅದರಿಂದ ಖಂಡಿತ ಇದೊಂದು ಅತ್ಯಂತ ಗಂಭೀರವಾದ ವಿಷಯ ಅನ್ಸುತ್ತೆ. ಎಸ್ ಸರ್ ಮಹೇಶ್ ಅವರೇ, ನನ್ನ ಅವ್ರು ಕೇಳಿರೋ ಪ್ರಶ್ನೆ ನಿಮಗೂ ಕೇಳ್ತೀನಿ. ಅನೇಕ ಜನ IBPS ಎಕ್ಸಾಮ್ ಬರೆಯೋರಾಗಿರ್ಬೋದು ಅಥವಾ ಬೇರೆ ಬೇರೆ UPSC ಎಕ್ಸಾಮ್ ಆಗಿರ್ಬೋದು, SSC ಆಗಿರ್ಬೋದು, ಬೇರೆ ಬೇರೆ ಈ ಪರೀಕ್ಷೆ ಏನುಗಳಿದೆ ಆ ಪರೀಕ್ಷೆಗಳಿಗೆ ಮಟೀರಿಯಲ್ ಇಲ್ಲ ಅಂತ ಮಾತನಾಡ್ತಾರೆ. ನಿಜಾನ ಇದು? ಸರ್ ಆ್ಯಕ್ಚುಲಿ UPSC ಎಕ್ಸಾಮಿಗೆ ನೀವು ಪ್ರಿಪರೇಷನ್ ಮಾಡ್ತಿದ್ರಿ ಅಂತಂದ್ರೆ ದ ಸೋರ್ಸ್ ಆಫ್ ಮಟೀರಿಯಲ್ ಸೋರ್ಸ್ ಏನಿದೆ ಇಂಗ್ಲೀಷ್ ಮೀಡಿಯಮ್ ಅದು ಸ್ವಲ್ಪ ಜಾಸ್ತಿ ಇದೆ. ನೀವು ಕನ್ನಡದಲ್ಲಿ ಆ ಮಟೀರಿಯಲ್ನ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ, ಬಟ್ ಎಷ್ಟು ಮಟೀರಿಯಲ್ಸ್ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಅವೈಲೇಬಲ್ ಇದೆ ಅಷ್ಟು ಮಟೀರಿಯಲ್ ಕನ್ನಡ ಮೀಡಿಯಮ್ದಲ್ಲಿ ಅವೈಲೇಬಲ್ ಇಲ್ಲ. ಓಕೆ, ಅಷ್ಟು ಆ ಕ್ವಾಲಿಟಿ ಇರ್ಬೋದು ಅಥವಾ ಆ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇರ್ಬೋದು ಅಥವಾ ಮಟೀರಿಯಲ್ ಚಾಯ್ಸ್ ಇರ್ಬೋದು ರೀ. ಸೊ ಅಷ್ಟು ಮಟೀರಿಯಲ್ ಚಾಯ್ಸಸ್ ನಮ್ಮ ಕನ್ನಡ ಭಾಷೆಯಲ್ಲಿ ಇಲ್ಲ. ಸೊ ಅದು ಕೂಡ ನಾವು ಸ್ವಲ್ಪ ಗಮನಕ್ಕೆ ತೊಗೊಂಬರ್ಬೇಕಾಗಿದೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಸರ್, ಈಗ LIC ಎಕ್ಸಾಮ್, LIC ಇನ್ಶೂರೆನ್ಸ್ ಎಕ್ಸಾಮ್ ಎವ್ರಿ ಇಯರ್ ಅವ್ರು ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನೋಡ್ರಿ, SBI ದವ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅವರು ಕ್ಲರಿಕಲ್ ಲೆವೆಲ್ದಲ್ಲಿ ಕ್ಲರಿಕಲ್ ಪೋಸ್ಟಿಗೆ ಕನ್ನಡ ಲ್ಯಾಂಗ್ವೇಜ್ ಒಳಗಡೆ ನೀವು ಎಕ್ಸಾಮ್ನ ಬರೀಬಹುದು. ಬಟ್ PO ಎಕ್ಸಾಮ್, ಮ್ಯಾನೇಜರ್ ಲೆವೆಲ್ ಎಕ್ಸಾಮಿಗೆ ನೀವು ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಬರೆಯಕ್ಕಾಗಿಲ್ಲ, ನೀವು ಇಂಗ್ಲಿಷ್ ಅಥವಾ ಹಿಂದಿ ಬರೀಬೇಕು. ಸೊ ಇದು ಯಾಕೆ ಈ ತರ ಯಾಕೆ ಇದು ಅಂತ ನಂದು ಒಂದು ಪ್ರಶ್ನೆ ಸರ್. ನೀವು ಕ್ಲರ್ಕ್ ಲೆವೆಲ್ ಅಲ್ಲಿ ಅಲೌಡ್ ಮಾಡ್ತಿದ್ದೀರಿ, ಬಟ್ PO ಲೆವೆಲ್ಗೆ ನೀವು ಅಲೌಡ್ ಮಾಡ್ತಿಲ್ಲ. LIC ಒಳಗಡೆನೂ ಹಂಗೆ. ಸೊ LIC ಎಕ್ಸಾಮು ನೀವು ಬರೀಬೇಕಾದ್ರೆ ಇಂಗ್ಲಿಷ್ ಅಥವಾ ಹಿಂದಿ ಇವು 2 ಲ್ಯಾಂಗ್ವೇಜಸ್ ಅಲ್ಲಿ ನೀವು ಎಕ್ಸಾಮ್ ಬರೀಬಹುದು. ಇವನ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ಲಿಯೂ ಕೂಡ ನೀವು ಇಂಗ್ಲಿಷ್ ಅಥವಾ ಹಿಂದಿ ಒಳಗಡೆನೆ ಬರೀಬಹುದ್ರಿ ಎಕ್ಸಾಮ್. ಸೊ ಇನ್ನೊಂದು ಸರ್, ಈಗ RBI ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ರೀಸೆಂಟ್ಲಿ ಒಂದು ಪೋಸ್ಟ್ ಕರೆದಿದ್ದಾರೆ ಸರ್, ಜಸ್ಟ್ 1 ಮಂತ್ ಬ್ಯಾಕ್. ಸೊ ಅಲ್ಲಿ ಒಂದು ಏನ್ ಮಾಡಿದ್ದಾರೆ ಸರ್ ಅವರು, ಒಳ್ಳೆ ವಿಚಾರ ಆಕ್ಚುಲಿ. ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಪೋಸ್ಟ್ ಇದಾವೆ ಸರ್, ಅಲ್ಲಿ ಕಂಪಲ್ಸರಿ ಏನ್ ಹೇಳಿದಾರೆ, ಸೊ ನೀವು ಯಾವ ಸ್ಟೇಟ್
ಅಪ್ಲೈ ಮಾಡ್ತೀರಿ, ಯಾವ ಸ್ಟೇಟಿಗೆ ನೀವು ಅಪ್ಲೈ ಮಾಡ್ತೀರಿ ಆ ಸ್ಟೇಟದ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರಲೇಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಓಕೆ. ಸೊ ನೀವು ಬೇಕಾದ್ರೆ ಅದನ್ನ ನೋಟಿಫಿಕೇಶನ್ ಚೆಕ್ ಮಾಡಬಹುದು ಸರ್. ಸರ್ IBPS ಅಲ್ಲೂ ಅದೇ ರೂಲ್ಸ್ ಇದೆ. IBPS ಅಲ್ಲೂ ಕೂಡ ನೀವು ಈ ಕರ್ನಾಟಕ ನೀವು ಅಪಾಯಿಂಟ್ ಆಗ್ತೀರಿ ಅಂತ ಹೇಳಿದ್ರೆ ನೀವು ಕನ್ನಡ ಬಂದಿರಬೇಕು, ಕನ್ನಡವನ್ನು ಮಾತನಾಡೋದನ್ನ 6 ತಿಂಗಳೊಳಗಾಗಿ ಕಲಿಬೇಕು ಅನ್ನೋದು ನಿಯಮ. ಯಾರು ಕಲಿತಾರೆ ಅದನ್ನ? ಎಲ್ಲರೂ ಕೂಡ ಹಿಂದಿ, ತೆಲುಗು, ತಮಿಳಲ್ಲೇ ಮಾತನಾಡ್ತಾರೆ. ಹಳ್ಳಿಗಳಲ್ಲಿ ಇದೇ ಸಮಸ್ಯೆ ಆಗ್ತಾ ಇರೋದು ಇವತ್ತು. ಹೌದು ಸರ್, ಹೌದು ಸರ್. ಸೊ ಅದಕ್ಕೆ ಈಗ RBI ಅಸಿಸ್ಟೆಂಟ್ ಎಕ್ಸಾಮ್ ಒಳಗಡೆ ಇದನ್ನ ಯಾವ ರೀತಿ ಒಂದು ಇದನ್ನ ತಗೊಂಡ್ಬಂದಿದ್ದಾರೆ, ಅದೇ ರೀತಿ ಯಾರೆಲ್ಲ ಈ ಕರ್ನಾಟಕ ಸ್ಟೇಟ್ ಒಳಗಡೆ ಅಪಾಯಿಂಟ್ ಆಗ್ತಾರೆ ಅವರಿಗೆ 1 ವರ್ಷ ಅಥವಾ ಈ ರೀತಿ ಒಂದು ಲೆಟ್ಸ್ ಸೇ 6 ಮಂತ್ಸ್ 6 ತಿಂಗಳು ಅವರಿಗೆ ಟೈಮ್ ಕೊಟ್ಟು ಆ ಒಳಗಡೆ ಅಂದ್ರೆ ಅವ್ರ ಪ್ರೊಫೆಷನಲ್ ಪೀರಿಯಡ್ ಇರಬೇಕಾದ್ರೆ ಸೊ ಅದ್ರೊಳಗಡೆ ಒಂದು ಏನಾದ್ರೂ ಒಂದು ಎಕ್ಸಾಮ್ ವ್ಯವಸ್ಥೆನ ಮಾಡಿ ಆ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಅವರಿಗೆ ಜಾಯ್ನಿಂಗ್ ಲೆಟರ್ ಕೊಡು, ಈ ತರ ಏನಾದ್ರೂ ಒಂದು ಸಿಸ್ಟಮ್ ತಗೊಂಡ್ಬರ್ಬೋದಾ ಅಂತ. ಇದನ್ನ ನಾವು ರೈಲ್ವೇಸ್ ಅಲ್ಲಿನೂ ಅಪ್ಲೈ ಮಾಡಬಹುದು ಸರ್, ಅಥವಾ SSC ದಿಂತರ SSC MTS ಇರಬಹುದು, SSC GD ಇರಬಹುದು. ಸೊ ನಮ್ಮ ಸ್ಟೇಟ್ ಒಳಗಡೆ ಯಾರೆಲ್ಲ ಅಪಾಯಿಂಟ್ಮೆಂಟ್ ಆಗ್ತಿದ್ದಾರೆ ಅವ್ರಿಗೆ ಒಂದು ನಿರ್ದಿಷ್ಟವಾದ ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕನ್ನಡ ಎಕ್ಸಾಮ್ನ ಅಥವಾ ಸರ್ ಹೇಳಿದಂಗೆ ಯಾರ ಇಲ್ಲಿ ಲೋಕಲ್ ಫಾರ್ ಎಕ್ಸಾಂಪಲ್ ಸಣ್ಣ ರೈಲ್ವೆ ಸ್ಟೇಷನ್ಸ್ ಒಳಗಡೆ ಅಲ್ಲಿ ಏನು ಒಂದು ಪೋಸ್ಟ್ ಗ್ರೂಪ್ಲಿ ಲೆವೆಲ್ ಪೋಸ್ಟ್ ಇರ್ಬೋದು, ಯಾರು ಎಕ್ಸಾಮ್ ಬರೋದವ್ರು ಪಾಸ್ ಆಗ್ಬೇಕಾಗೈತಿ, ಸೊ ಅಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ರೆ ಸೊ ಅದು ಇಟ್ ವಿಲ್ ಬಿ ಎ ಗುಡ್ ಅಂದ್ರೆ ಒಂದು ಒಳ್ಳೆ ಚಾಯ್ಸ್ ಆಗುತ್ತೆ ಅಂತ. ನನ್ನದೊಂದು ಪ್ರಶ್ನೆ ಮಹೇಶ್ ಅವರೇ, ಮಾಸ್ಟರ್ ಸರ್ಕ್ಯುಲರ್ ರೈಲ್ವೆ ಇಲಾಖೆಯ ಮಾಸ್ಟರ್ ಸರ್ಕ್ಯುಲರ್ 31ರ ಪ್ರಕಾರ ಹಿಂದಿ, ಇಂಗ್ಲಿಷ್ ಅಥವಾ ಸ್ಥಳೀಯ ಭಾಷೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ನಿಯಮ ಇದೆ. ಆದರೆ ಅದು ಯಾಕೆ ಅನುಷ್ಠಾನ ಆಗ್ತಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ಏನು ಕಾರಣ ಇರ್ಬೋದು? ಯಾಕೆ ನೀವು ಒಬ್ಬ ಶಿಕ್ಷಣ ತಜ್ಞರಾಗಿ? ಇಲ್ಲ ಸರ್, ಆಕ್ಚುಲಿ ಈಗ 2024ದಾಗ ನೀವು ನೋಡಿದ್ರಿ ಅಂತಂದ್ರೆ ಸೊ ಎಲ್ಲಾ ಎಕ್ಸಾಮ್ಸಿಗೂ ಅವರು ಕನ್ನಡ ಲ್ಯಾಂಗ್ವೇಜ್ ಕಡೆ ಕ್ವಶನ್ಸ್ ಕೇಳಿದಾರ್ರಿ. ಓಕೆ, ಕೇಳಿದಾರ್ರಿ. ಓಕೆ, ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಸರ್, ಅದನ್ನೇ ನಾನು ಹೇಳಿದ್ನಲ್ಲ, ಕ್ವಶನ್ ಅಕ್ಯುರಸಿ. ಓಕೆ, ಸೊ ಅವ್ರು ಏನು ಕ್ವಶನ್ ಇಂಗ್ಲಿಷ್ ಒಳಗಡೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಕನ್ನಡ ಮತ್ತು ಇಂಗ್ಲಿಷ್ 2 ಕ್ವಶನ್ ಅವರು ಟ್ರಾನ್ಸ್ಲೇಟ್ ಮಾಡಿದಾರ್ರಿ. ಸೊ ಇಂಗ್ಲಿಷ್ ಕನ್ನಡ ಒಳಗಡೆ ಏನಾದ್ರೂ ಮಿಸ್ಟೇಕ್ ಇತ್ತಂತ ಅನ್ಕೋರಿ, ಅವರು ಇಂಗ್ಲಿಷ್ ಒಳಗಡೆ ಇರುವಂತ ಕ್ವಶನ್ ಅನ್ನ ಆಸ್ ಅ ಕರೆಕ್ಟ್ ಅಂತ ಟ್ರೀಟ್ ಮಾಡ್ತಾರೆ ಸರ್. ಕರೆಕ್ಟ್ ಇರುವಂತ ಕ್ವಶನ್ ಇಂಗ್ಲಿಷ್ ಅಲ್ಟಿಮೇಟ್ಲಿ ಅದೇ ಕನ್ಸಿಡರ್ ಮಾಡೋದು. ಹೌದು. ಅದೇ ನಾನು ಆಗಲೇ ಕೊಟ್ಟಿರುವಂತ ಸಜೆಷನ್ ಅದೇ ಸರ್. ಸೊ ನಾನೇನ್ ಹೇಳ್ತಿದ್ದೀನಿ, ನೀವು ಕ್ವಶನ್ ನ ಇಂಗ್ಲಿಷ್ ಒಳಗಡೆ ಸೆಟ್ ಮಾಡಿ, ಬಟ್ ನಮ್ಮ ಕರ್ನಾಟಕದಿಂದ ಒಳ್ಳೆ ಫ್ಯಾಕಲ್ಟೀಸ್, ಒಳ್ಳೆ ರಿಸೋರ್ಸ್ ಪರ್ಸನ್ ಅವರನ್ನ ಬಳಕೆ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತಾ ಇರೋದು. ಅವ್ರನ್ನ ಬಳಕೆ ಮಾಡ್ಕೊಂಡು ನೀವು ಕ್ವಶನ್ ಸೆಟ್ ಮಾಡಿ ಅವ್ರಿಗೆ ಕೊಡಿ, ಅವ್ರ ಅದನ್ನ ಕೂತು ಗೂಗಲ್ ಕಿಂತ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಸರ್. ಗೂಗಲ್ ಅಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಆಗ್ತಿದಾವ್ರಿ, ಯಾಕಂದ್ರೆ ಗೂಗಲ್ ಅದು ಕನ್ನಡ ಒಳಗಡೆ ಅಷ್ಟು ಅಕ್ಯುರೇಸಿ ಆಗಿ ಮಾಡಕ್ ಆಗಂಗಿಲ್ಲ ಸರ್. ಸೊ ಅದಕ್ಕೆ ಒಂದು ಒಳ್ಳೆ ರಿಸೋರ್ಸ್ ಟೀಮ್ ನ ಒಂದು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಇದ್ರೊಳಗಡೆ ಒಂದು ಒಳ್ಳೆ ಚೇಂಜಸ್ ನ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್ ಸರ್, ಬರ್ತೀನಿ ಸರ್. 6.5-7 ಕೋಟಿ ಇರುವಂಥ ಕನ್ನಡಿಗರ ರಾಜ್ಯ ಇದು. ಹೀಗೆ ಅನ್ಯಾಯಗಳಾಗ್ತಾ ಹೋಗಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾ ಹೋಗೋದಾದ್ರೆ ಬೇರೆಯವರು ನಮ್ಮ ಮೇಲೆ ಪ್ರಾಬಲ್ಯವನ್ನು ಸಾಧಿಸೋಕೆ ಶುರು ಮಾಡ್ತಾರೆ. ಅದು ಬ್ಯಾಂಕಿಂಗ್ ಆಗಿರ್ಬೋದು, ನೋಡ್ತಾ ಇದ್ದೀವಿ ಹಳ್ಳಿಗಾಡುಗಳಲ್ಲಿ ಬ್ಯಾಂಕಿಂಗ್ನಲ್ಲಿ ಇವತ್ತು ಯಾವ ಪರಿಸ್ಥಿತಿಗಳಾಗ್ತಾ ಇದೆ, ಜಗಳಗಳು. ಇದೇ ಬೆಂಗಳೂರಿನಲ್ಲಿ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ನನಗೆ ಟೆನಿಕಾಸ್ಟ್ ಕನ್ನಡ ಮಾತನಾಡಲ್ಲ ಅಂತ ಹೇಳಿದರು ಬೆಂಗಳೂರಿನಲ್ಲಿ. ನಿಮಗೆಲ್ಲ ಘಟನೆ ಗೊತ್ತಿದೆ. ಹೀಗೆ ಆಗ್ತಾ ಹೋಗೋದಾದರೆ ಕನ್ನಡಿಗರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನು ಮಾಡ್ತೀರಿ ನೀವು? ಅಂದರೆ ಈಗ ಈ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇವತ್ತಿದೆ ಅಂತ ಅಂದರೆ ಭಯದ ವಾತಾವರಣ ಇದೆ ಇವತ್ತು. ಕನ್ನಡಿಗರು ಎಚ್ಚೆತ್ಕೊಳ್ಳಿಲ್ಲ. ಮತ್ತು ಭಾಷಾ ತಜ್ಞರುಗಳು, ಈಗ ನಿವೃತ್ತ ಕೆಲವು ಪ್ರಾಧ್ಯಾಪಕರುಗಳು, ಕನ್ನಡ ಮೇಷ್ಟ್ರುಗಳೆಲ್ಲ ಇವತ್ತು ಇವನ್ನೆಲ್ಲ ನೋಡ್ತಾ ಸುಮ್ಮನೆ ಕುಂತಿದ್ದಾರೆ. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗಾದರೂ ಒಂದು ಸಂದೇಶ ಕೊಡ್ತಕ್ಕಂಥದ್ದಾಗಬೇಕು. ನಿವೃತ್ತಿ ಆದಮೇಲೆ ಮನೇಲಿ ಕೂರೋದಲ್ಲ, ನಿಮಗೆ ಸಂಬಳನೂ ಕೂಡ ಬರ್ತಿರ್ತದೆ ಕೆಲವು ಇಲಾಖೆಗಳಿಂದ. ಮತ್ತು ನಿಮಗೆ ಜವಾಬ್ದಾರಿ ಇಲ್ಲ ರೀತಿ ಕೂತ್ಕೊಂಡಾಗ ಮತ್ತು ಯುವ ಪೀಳಿಗೆಗೆ ನಿಮ್ಮ ಒಂದಿಷ್ಟು ಸಂದೇಶ ಕೊಡ್ಬೇಕಲ್ರಪ್ಪ. ಅದ್ರ ಜೊತೆಗೆ ಈಗ ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ AS IPS ಎಲ್ಲ ಹೊರ ರಾಜ್ಯದವರು ಬಂದು ಕೂತ್ಕೋತಾರೆ ಒಳ್ಳೊಳ್ಳೆ ಕಿವಿ ಇದರಲ್ಲಿ. ಇವರೆಲ್ಲ ಕನ್ನಡದ ಮೇಲೆ ಎಷ್ಟು ಗೌರವ ಇರ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ನಮ್ಮಲ್ಲಿ IPS ಮಾಡಿರೋ ಕನ್ನಡಿಗರನ್ನ ಅವ್ರ ಪಾಪ ಅವ್ರು ತಂದು ಇವತ್ತು ಕಪ್ಪ ಕಾಣಿಕೆಗಳು ಕೊಡೋಕ್ಕಾಗಲ್ಲ, ಅವ್ರು ನಿಲ್ಲೋ ತಗೊಂಡಾಗ ಹಾಕ್ಬಿಡ್ತಾರೆ. ವಿಪರ್ಯಾಸ ಏನಂದ್ರೆ ಇವತ್ತು ಆಗ್ತಾ ಇರೋದಿದೆ. ಕನ್ನಡದ ಮೇಲೆ ಅಭಿಮಾನ ಇರ್ತಕ್ಕಂಥವ್ರಿಗೆ ಒಳ್ಳೆ ಉದ್ಯೋಗ ಒಳ್ಳೆ ಇದ್ರಲ್ಲಿ ಕೂರ್ಸಲ್ಲ, ಎಲ್ಲೋ ಒಂದ್ ಕಡೆ ಬೇಡವಾದ ಕಡೆ ಹುದ್ದೆ ಕೊಟ್ಟು ಕೂರಿಸ್ತಾರೆ. ಇಲ್ಲಿ ಪರಿಸ್ಥಿತಿ ಏನಾಗಿದೆ, ನೀವು ಬಹಳ ಆಳವಾಗಿ ಅಧ್ಯಯನ ಮಾಡಿಬಿಟ್ರೆ ಇವತ್ತು ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ನಮ್ದು ಎರಡೇ.
ನಾನು ಒಬ್ಬ ಸಂಘಟಕನಾಗಿ ರಾಜ್ಯ ಸರ್ಕಾರ ಇಷ್ಟೆಲ್ಲ ಸಂಬಳ ಕೊಡ್ತದೆ ಕಾರ್ಯಾಂಗಕ್ಕೆ, ಆದರೆ ಅವ್ರು ಕರೆಕ್ಟಾಗಿ ಅವ್ರ ಕಾರ್ಯ ನಿರ್ವಹಿಸ್ತಾ ಇಲ್ಲ. ಇಲ್ಲ ಅಂದರೆ ಈ ಥರ ಆಗಕ್ಕೆ ಅವ್ರಿಗೆ ಈ ಥರದ ವ್ಯವಸ್ಥೆ ಆಗ್ಲಿಕ್ಕೆ ಬಿಡೋದಿಲ್ಲ. ಅವ್ರಿಗೆ ಈ ಆಡಳಿತ ಮಾಡಲಿಕ್ಕೂ ಸರ್ಕಾರಗಳು ಸರಿಯಾಗಿ ಬಿಡ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಮತ್ತೆ ಸರ್ಕಾರಗಳು ಏನಿವತ್ತು ಇಲಾಖೆಗಳು ಸಚಿವರುಗಳಿದಾರಲ್ಲ, ಅವರು ಅವ್ರ ಮೇಲೆ ಮಾನಿಟರ್ ಸರಿಯಾಗಿ ಮಾಡ್ತಾ ಇಲ್ಲ, ಯಜಮಾನಿಕೆ ಸರಿಯಾಗಿ ಮಾಡ್ತಾ ಇಲ್ಲ. ಈ ಇಲಾಖೆಯಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ, ನೀನ್ ಏನ್ ಮಾಡ್ತಾ ಇದ್ಯಾ? ಸಂಬಳ ತಗೊಂಡ್ರೆ ಏನ್ ಮಾಡ್ತಾರೆ, ಒಂದು 8 ಅವರ್ ಕಾಲ ಕಳಿಬೇಕು, ಹೋಗ್ಬೇಕು. ಇವತ್ತು ಕರ್ನಾಟಕದ ಪರಿಸ್ಥಿತಿ ಇನ್ನ ಚುನಾಯಿತ ಪ್ರತಿನಿಧಿಗಳಿಗೆ ಇದಿರ್ಬೇಕಾಗಿತ್ತು. ಯಾಕೆ ಅಂದ್ರೆ ಈಗ ನೀವು ಪಕ್ಕದ ರಾಜ್ಯ ನೋಡಿದೀವಿ, ಭಾಷಾ ವಿಚಾರ ಬಂದಾಗ ಯಾವ ರೀತಿ ಒಂದಾಗ್ತಾರೆ, ಅವರು ಭಾಷಾ ವಿಚಾರದಲ್ಲಿ ಯಾವ ರೀತಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ, ಪಕ್ಷಗಳನ್ನ ಬದಿಗಿಟ್ಟು ಒಂದಾಗ್ತಾರೆ. ಆಯ್ತಾ? ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಹೆಂಗ್ ಒಂದಾಗ್ತಾರೆ? ಎಷ್ಟೆಲ್ಲ ಇವ್ರೇನ್ ಹೇಳ್ತಾರೆ, ಒಂದ್ ಪಕ್ಷ ಒಂದ್ ರೀತಿಯಲ್ಲಿ ಗೊಂದಲ ಮಾಡೋದು, ಇನ್ನೊಂದ್ ಪಕ್ಷ ಇನ್ನೊಂದ್ ರೀತಿ ಗೊಂದಲ ಮಾಡ್ತಕ್ಕಂಥದ್ದು, ಇಲ್ಲಿ ಪಕ್ಷಗಳು ತಂದು ನಿಲ್ಸ್ಕೊತಾರೆ, ಜಾತಿಗಳನ್ನ ಎತ್ಕಡ್ತಾರೆ. ಈ ವಿಷ ಬೀಜಗಳು ಬಿತ್ತು. ಈ ಕಾವೇರಿಯ ಯಾವುದೇ ವಿಚಾರ ಆಗ್ಲಿ, ವಿಷಾಂತರ ಮಾತಾಡೋದ್ರಲ್ಲಿ ನಮ್ಮಲ್ಲಿ ಬಹಳ ನಿಪುಣರು, ಜನರನ್ನ ದಿಕ್ ತಪ್ಪಿಸೋದು, ಮತ್ತೆ ಅದನ್ನ ವಿಷಾಂತರ ಮಾಡಿ ಅಲ್ಲಿ ಏನೋ ಒಂದು ಇನ್ನೊಂದು ಘಟನೆ ಸೃಷ್ಟಿ ಮಾಡಿ ಅದನ್ನ ಸೈಡಿಗೆ ತಿಳಿಸಿ ಇದನ್ನ ಮುಂದಕ್ಕೆ ತರುವಂತದ್ದು ನಾವು ನೋಡ್ತಾ ಇದೀವಿ ಇತ್ತೀಚೆಗೆ. ಹಾಗಾಗಿ ಕನ್ನಡಿಗರು ಎದ್ದೇಳದ ಹೋದ್ರೆ, ಕನ್ನಡಿಗರು ತನ್ನ ಸ್ವಾರ್ಥವನ್ನ ಬಿಟ್ಟು ಮುಂದಿನ ಯುವ ಪೀಳಿಗೆಗೆ ಮತ್ತೊಂದು ಕೃಷ್ಣೇಗೌಡ್ರೆ, ನಮ್ಮ ರಾಜ್ಯದ ಅಭ್ಯರ್ಥಿಗಳು ಕೂಡ ಕನ್ನಡದಲ್ಲಿ ಬರೆಯೋದಕ್ಕೆ ಹೆಚ್ಚು ಮುಂದೆ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಅಲ್ಲ, ಅದು ಆಗ್ಬೇಕು, ಅದು ಅಪೇಕ್ಷೆ ನಮ್ಮದು. ಇವತ್ತೇನಾಗಿದೆ, ಈಗ ನಮ್ಮ ಭಾಷಾ ತಜ್ಞರು ಒಂದು ಪದ ಹೇಳಿದ್ದಾರೆ, ಈ ಹಣ ಉಳ್ಳವರು ಖಾಸಗಿ ಶಾಲೆಗಳು ಸೇರಿಸಿ, ಗ್ರಾಮೀಣ ಪ್ರದೇಶದವರು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ, ಈ ಭಾಷಾ ತಾರತಮ್ಯ ಕೂಡ ಇದು ಇಲ್ಲೇ. ಅದಕ್ಕೆ ಈ ಶಿಕ್ಷಣದಲ್ಲಿ ಸಮಾನ ಶಿಕ್ಷಣ ತೆರಲ್ಲ, ಇದು ಕಾಲಘಟ್ಟಕ್ಕೆ ನಡ್ಕೊಂಡು ಹೋಗ್ತದೆ. ಇವತ್ತು ಶಿಕ್ಷಣ ಇಲಾಖೆಗಳೆಲ್ಲ ಯಾರ ಕೈಯಲ್ಲಿದೆ? ಎಲ್ಲ ಚುನಾಯಿತ ಪ್ರತಿನಿಧಿಗಳ ಕೈಗಳಲ್ಲೇ ಇದೆ. ಶಾಸಕರು, ಸಂಸದರು, ಸಚಿವರ ಕೈಲೇ ಇದೆ. ಭಾಷಾ ಶಿಕ್ಷಣ ಸರಿ ಮಾಡ್ತಾರಾ? ಇನ್ನು ಒಂದು ಪ್ರಮುಖವಾಗಿ ನಾನು ಹೇಳಲೇಬೇಕಾಗ್ತದೆ, ಶಿಕ್ಷಣ ಸಚಿವರಿಗೆ ಶಿಕ್ಷಣದ ಬಗ್ಗೆನೇ, ಕನ್ನಡದ ಬಗ್ಗೆನೇ ಜ್ಞಾನ ಇಲ್ಲಿರ್ತಕ್ಕಂಥ ಒಂದು ದೊಡ್ಡ ದುರಂತ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು. ಕೊನೆಯದಾಗಿ ಏನ್ ಮಾಡ್ಬೋದು ಅಂತೀರಿ ಸರ್? ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಏನ್ ಪರಿಹಾರ? ಮೊದಲನೇ ಫಸ್ಟ್ ಕಾರ್ಯ ಇದು ಏನು ಪ್ರಾಬ್ಲಮ್ ಆಗಿದೆಯಲ್ಲ, ಇದನ್ನು ಸೆಟ್ರೈಟ್ ಮಾಡಿ, ಇದು ಮೊದಲನೇ ಕಾರ್ಯ. ಇದಕ್ಕೆ ಕನ್ಸರ್ನ್ ಯಾರ್ಯಾರು ಇದ್ದಾರೋ ಬಹುಶಃ ಇದು ಮೆಸೇಜ್ ಆಲ್ರೆಡಿ ಮುಟ್ಟಿರುತ್ತೆ. ಯಾಕಂದ್ರೆ ಫಸ್ಟ್ ಇಮಿಡಿಯೇಟ್ ಕೆಲಸ ಅದಾಗಬೇಕಾಗಿದೆ. ಇದಾದ್ಮೇಲೆ ಇನ್ನೊಂದು ಸರ್ತಿ ಈ ಥರ ಆಗ್ಲಾರ್ದಂಗೆ ನೋಡ್ಕೋಬೇಕಾಗತ್ತೆ. ಇದು ಎರಡನೇ ಇಂಪಾರ್ಟೆಂಟು. ಮೂರನೇದೇನು, ಇದೇನು ಇವಾಗ ಕಂಪ್ಯೂಟರ್ ಬೇಸ್ಡ್ ಟೆಕ್ನಾಲಜಿ ರಿಲೇಟೆಡ್ ಟೆಸ್ಟಿಗೆ ಸಂಬಂಧಪಟ್ಟದ್ದು CBTದು, ಇವಾಗ ಟೆಕ್ನಾಲಜಿ ಇಷ್ಟು ಬೆಳೆದೋಗಿದೆ ರೀ. ಟ್ರಾನ್ಸ್ಲೇಷನ್ಸು ಇವರು ಹೇಳಿದಾಗೆ ರಿಸೋರ್ಸ್ ಪರ್ಸನ್ ತಗೊಂಡು ಮಾಡೋದು ಏನೂ ಕಷ್ಟ ಇಲ್ಲ, ಮಾಡ್ಬೋದು. ಮಾಡಬೇಕು ಅನ್ನೋ ಮನಸ್ಸು ಬರಬೇಕಾಗಿದೆ. ಇದೇನಿಲ್ಲ, ಇಚ್ಛೆ ರೀ. ಯಾವ್ಯಾವುದಕ್ಕೂ ಕೆಲಸ ಆಗತ್ತೆ. ಇದು ಒಂದು ಸಣ್ಣದು ಇಚ್ಛೆ ಯಾರಿಗೋಸ್ಕರ ಮಾಡ್ಬೇಕ್ರಿ? ನಮ್ಮ ಮನೆಯವ್ರಿಗೆ ತಾನೇ ರೀ, ನಮ್ಮ ಕನ್ನಡಿಗರಿಗೆ ತಾನೇ ರೀ. ನಮ್ಮದು, ನಮ್ಮ ಮಕ್ಕಳು, ನಮ್ಮವರು ಅನ್ನೋ ಭಾವನೆ ಯಾವಾಗ ಬಂದು ಹೋಗುತ್ತೆ. ಬಟ್ ನಮ್ಮವರು ಅನ್ನೋರು ಅಂತ ಪ್ರಮಾಣ ಕಡಿಮೆ ಇದೆ ರೈಲ್ವೆ ಇಲಾಖೆ ಅನ್ನೋದು ಕೂಡ ಆಕ್ಷೇಪ ಅಲ್ಲ. ಅದಕ್ಕೆ ಪ್ರಶ್ನೆ ಇರೋದು ಅಲ್ಲಿ ಸರ್, ರೈಲ್ವೆ ಇಲಾಖೆಯಲ್ಲಿ ನಮ್ಮವರ ಸಂಖ್ಯೆ ಕಡಿಮೆ ಇದ್ದಿದ್ದಕ್ಕೆ ಈ ಸಮಸ್ಯೆ ಆಗ್ತಿದೆ ಅಂತ. ಇವಾಗ ಏನಾಗಬೇಕಾಗಿದೆ, ಎರಡೂ ಕಡೆಗೆ ಬ್ಯಾಲೆನ್ಸ್ ಮಾಡಬೇಕಾಗಿದೆ ರೀ. ಇಲ್ಲಿಯವರು ಅಲ್ಲಿಯವರು ಬ್ಯಾಲೆನ್ಸ್ ಮಾಡಿ ಕುತ್ಕೋಬೇಕಾಗಿದೆ. ಒಂದು ನಿರ್ಧಾರವನ್ನ ಕಟುವಾದರೂ ತಗೋಬೇಕಾಗತ್ತೆ. ತಗೊಂಡು ನಮ್ಮ ಮಕ್ಕಳಿಗೆ ಮೊದಲು ಆದ್ಯತೆ ಕೊಡ್ಲಿಕ್ಕೆ ಆಗಬೇಕಾಗತ್ತೆ. ಕೊಟ್ಟಾಗ ಮಾತ್ರ ನಾನು ಹೇಳಿದ ಆ ಕವನ ಹಸಿರು ತೋರಣವಾಗುತ್ತೆ, ಇಲ್ಲ ಒಣಗಿದ ತೋರಣವಾಗುತ್ತೆ. ಅದು ಆಗಬಾರ್ದು ಅಂದಾಗ ಈ ಚರ್ಚೆಗೆ ಅರ್ಥ ಬೆಳೀಲಿ. ಮುಂದೆ ಈ ಸರ್ಕಾರದವರು ಆ ಪ್ರಯತ್ನ ಮಾಡಬೇಕು ಸರ್, ಜನಸಾಮಾನ್ಯರಿಗಿಂತ ಸರ್ಕಾರದವರು ನಿಯೋಗಗಳನ್ನು ಎರಡೂ ಕಡೆಯಲ್ಲಿ. ಯಾಕಂದ್ರೆ ಒಂದು ಕಡೆ ಅಲ್ಲ, ಎರಡೂ ಕಡೆಯಲ್ಲಿ ಆಗ್ಬೇಕಾಗತ್ತೆ. ಆದಾಗ ಮಾತ್ರ ಆಗ್ಲಿಕ್ಕೆ ಸ್ವಲ್ಪ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಹೇಶ್ ಹಾಗೂ HK ವಿವೇಕಾನಂದ್ ಅವರು, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಈ ಸಮಸ್ಯೆಗೆ ಏನೋ ಪರಿಹಾರ ಹೇಳ್ಬೋದು, ಸೋಮಣ್ಣವರು ಮಾತನಾಡಬಹುದು, ಈ ಸಮಸ್ಯೆ ಇವತ್ತಿಗೆ ಇಲ್ಲಿ ಬಗೆಹರಿಬಹುದು. ಆದರೆ ಕೇಂದ್ರದ ಉದ್ಯೋಗಗಳು ಅಂತ ಬಂದಾಗ ಕನ್ನಡಿಗರಿಗೆ ಯಥೇಚ್ಛವಾದಂಥ ಅವಕಾಶಗಳು ಸಿಗಬೇಕು. ಸಂವಿಧಾನದ ಅಭಿಪ್ರಾಯದಂತೆ, ಸಂವಿಧಾನದ ವಿಧಿಗಳಂತೆ ಎಲ್ಲವೂ ಕೂಡ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದು ಎಲ್ಲರ ಆಶಯ. ಅದರಂತೆ ಕನ್ನಡಕ್ಕೂ ಕೂಡ ಆದ್ಯತೆ ಸಿಗಲಿ ಅನ್ನೋದು ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.